ಎಲ್ಲರಿಗೂ ನಮಸ್ಕಾರ. ಸಂಚಲನ ಮೈಸೂರು ರಂಗತಂಡ ಆಯೋಜಿಸಿರುವ ಬಳ್ಳಾರಿ ಜಿಲ್ಲೆಯ ಸಿರಿಗೇರಿ ಗ್ರಾಮದ ಧಾತ್ರಿ ರಂಗಸಂಸ್ಥೆಯ 3 ದಿನದ ನಾಟಕೋತ್ಸವಕ್ಕೆ ಪ್ರೇಕ್ಷಕರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಇಂದಿನ ಮೊದಲ ದಿನದ ನಾಟಕ ಸಾವಿತ್ರಿಬಾಯಿ ಫುಲೆಯವರ ಜೀವನವನ್ನಾಧರಿಸಿದ ಅವರ ಶಿಕ್ಷಣಯಾನದ ಕತೆ. ನಾಟಕ ಸರಸತಿಯಾಗಲೊಲ್ಲೆ. ನಾಟಕದ ರಚನೆ ಡಾಕ್ಟರ್ ಎಂ ಬೈರೇಗೌಡ, ಸಂಗೀತ ಉಮೇಶ್ ಪತ್ತಾರ್ ಮತ್ತು ಶುಭಕರ ಪುತ್ತೂರು. ನಾಟಕದ ವಿನ್ಯಾಸ ಮತ್ತು ನಿರ್ದೇಶನ ನವೀನ್ ಭೂಮಿ ತಿಪಟೂರು. ಪ್ರೇಕ್ಷಕರೇ, ನಾಟಕ ಪ್ರದರ್ಶನಕ್ಕೆ ವ್ಯತ್ಯಯ ಬಾರದಂತೆ ದಯಮಾಡಿ ನಿಮ್ಮ ಮೊಬೈಲ್ ಫೋನ್ಗಳನ್ನು ಸಂಪೂರ್ಣವಾಗಿ ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮೋಡ್ನಲ್ಲಿಡಿ. ಇದೀಗ ನಿಮ್ಮ ಮುಂದೆ ನಾಟಕ ಸರಸತಿಯಾಗಲೊಲ್ಲೆ. ಶ್ರೀ ವಿಘ್ನೇಶ ದಯಾಪಯೋನಿಧಿ ವಿಭೋ ಆದಿತ್ಯ ಸಂಸೇವಿತಂ ಶ್ರೀ ವಿದ್ಯಾ ಗುರುರಾಜರಾಜಿತ ಪದಂ ಕಾಮಿತಾರ್ಥ ಸಿದ್ಧಿಪ್ರದಂ ದೇವಾದಿನಾಥಂ ಭಜೆ. ದೇವಾ ನಿಮ್ಮ ಪಾದಾಬ್ಜಗಳು ಭಜಿಪೆನ, ನೀವೇ ಕಾವುದು ಸಾವಿತ್ರಿಬಾಯಿ ಫುಲೆಯವರ ಜೀವನಯಾನದ ಸರಸತಿಯಾಗಲೊಲ್ಲೆ ಎಂಬ ಕಥಾಭಾಗ ಸಂಪೂರ್ಣಮಂ. ಧಿತ್ತ ತಕ್ಕ ಧಿತ್ತ ಧಿತ್ತ ಗಿಡತಕ ಧಿತ್ತ ಧಿತ್ತರಿ ಗಿಡತಕ ಧಿತ್ತ ಧಿತ್ತರಿ ಗಿಡತಕ ಧಿತ್ತ ಧಿತ್ತ ಗಿಡತಕ ಧಿತ್ತ ಧಿತ್ತೈ ತಕ ದಿಗಿತೈ ತಕ ತಕ ಜನ ಧಿತ್ತೈ ತಕ ದಿಗಿತೈ ತಕ ಧಿತ್ತ ದಿಗಕ ತಯದೋ ತೈತ ತೈತ ತಜ್ಜಂ ತಜಂ ತಕ ದಿಮ ತಕ ಜನ ಧಿತ್ತರಿ ಗಿಡತಕ ಧಿತ್ತ ಧಿತ್ತ ಗಿಡತಕ ಧಿತ್ತ ಧಿತ್ತರಿ ಗಿಡತಕ ಧಿತ್ತ ತಗಿನಿ ಧೇತರಿ ತಗನಿ ಧೇತರಿ ತಜಂ ಕುತ್ತರಿ ತಲಾಂತ ತಜಿನ ಧಿತ್ತರಿ ಗಿಡತಕ ಧಿತ್ತ ಧಿತ್ತ ಗಿಡತಕ ಧಿತ್ತ ಧಿತ್ತೈ ತಕ ದಿಗಿತೈ ತಕ ತಕ ಜನ ಧಿಮಿತೈ ತಕ ದಿಗಿತೈ ತಕ ಧಿತ್ತ ತಕ ದಿಗಿತೈ ತಕ ತಯದೋ ತೈತ ತೈತ ಹ. सरसवाणी वर कल्याणी हर्षधारिणी, सरसवाणी वर कल्याणी हर्षधारिणी, उरगवेणी करुणी संव कीररागिणी, उरगवेणी करुणी संव कीररागिणी, सरसवाणी वर कल्याणी हर्षधारिणी. जातरूप कुंभसुकुच नीति सुललिते, जातरूप कुंभसुकुच नीति सुललिते.
ಹರುಷಧಾರಿಣಿ ಹರುಷಧಾರಿಣಿ ಜಗೈ ಜಗ ಜಿಗೈ ಜಗ ಜಿಗ ಜಗ ಅಯ್ಯ ಪಣಿಹಾರ ಸಮಸ್ತ ಗುಣ ವಿಚಾರ ಕೇಳುವೆನು ಕೇಳೋ ಧೀರ ಕತಿ ಹೇಳ್ಬೇಕನ್ಸೈತಿ ಒಳಗಿಂದ ಒದಿತೈತಿ ಹೊರಗೆ ಬರೋಕೆ ಹೆಂಗ್ ಶುರು ಮಾಡ್ಲಿ ಎಲ್ಲಿಂದ ಆರಂಭಿಸ್ಲಿ ಒಂದು ಗೊತ್ತಾಗ್ತಿಲ್ವಪ್ಪ. ಯಾವ ಕತೆ ಹೇಳ್ತೀಯೋ? ಹಿಂದಿದ್ದವರ್ದ, ಈಗ ಬದುಕಿರೋರ್ದ, ಇಲ್ಲ ಮುಂದೆ ಬರೋರ್ದ? ಎಲೆ ಈ ಶಿಖಾಮಣಿಯೇ, ಧರೆಯೋಳು ಶ್ರೇಷ್ಠರೆಂದೆನಿಸಿ ಖ್ಯಾತಿ ಹೊಂದಿದ ಎಂದೆಂದಿಗೂ ಇರುವಂತವ್ರದಪ್ಪ ನಾನು ಹೇಳೋ ಕತೆ. ನಾಪನ ಎಂದೆಂದಿಗೂ ಯಾರಿದ್ದಾರು ಈ ಜಗತ್ತಾಗಿ? ಎಂದಾದರೂ ಒಂದು ದಿನ ಕಂತಿ ಒಪ್ಪಿಸಲೇಬೇಕಲ್ಲಪ್ಪ. ನೋಡ್ಗೆಳ್ಯ, ಮಂದಿ ಹುಟ್ಟುತ್ತಾರೆ ಸಾಯ್ತಾರೆ, ಆದ್ರೆ ಕೆಲವೇ ಮಂದಿ ಮಾತ್ರ ಸತ್ತು ಬದುಕ್ತಾರೆ. ಒಳ್ಳೆ ಗ್ರಹಚಾರ ಕಲಿಯ ನಿಂದು ಏನ್ ಹೇಳ್ತಿದ್ಯೋ ತಳ ಕೂಡ ಒಂದು ಅರ್ಥ ಆಗ್ತಿಲ್ಲಪ್ಪ ನನಗೆ. ಹೆಂಗ್ ಅರ್ಥ ಆಗುತ್ತೆ ಹೇಳು? ಮಂದಮತಿ ನೀನು, ನಿನ್ ತಲೆ ಬುದ್ಧಿ ಅನ್ನೋದೇ ಇಲ್ಲ, ಹೆಂಗ್ ಅರ್ಥ ಆಗ್ಬೇಕು? ತಲೆ ತಿನ್ಬೇಡ ಮಾರಾಯ, ಏನ್ ಹೇಳ್ಬೇಕಂತಿದ್ಯೋ ಬೇಗ ಹೇಳಿ ಮುಗಿಸು. ಅವಸರ ಪಡ್ಬೇಡಪ್ಪ, ಆತರಗಾರನಿಗೆ ಬುದ್ಧಿ ಮಟ್ಟ ಅಂತಾರೆ, ತಡ್ಕೋಬಸಿ. ಯಪ್ಪ ಏನು ನೀನು ಕಥೆಯನ್ನು ಹಸಿರು ಕೂಡಿಸಿ ಅರ್ಧದಾಗಿ ಕಿತ್ಕೊಂಡ್ಬಿಟ್ರೆ? ತಡ್ಕೋಬೇಕಪ್ಪ, ತಡ್ಕೋಬೇಕು. ತಡ್ಕೊಳ್ಳೋ ತಾಳ್ಮೆ ಕಳೆದೋಗಿತ್ತಪ್ಪ, ಮನಸ್ಸು ವಿಲ ಒದ್ದಾಡ್ತಿದೆ. ಬೇಗ ಕಥೆ ಹೇಳು ನನ್ನಪ್ಪ. ಆ ತಾಯಿನು ನಿನ್ನ ಹಾಗೆ ತಾಳ್ಮೆ ಕಳ್ಕೊಂಡಿದ್ರೆ ಇವತ್ತಾಕೆ ಬದುಕಿರ್ತಿರ್ಲಿಲ್ಲ. ತಾಳ್ಮೆಯ ತವರು, ಹೆಮ್ಮೆಯ ನನ್ನವಳು ಆ ನಮ್ಮವ್ವ. ಒಗಟು ಬಿಡಿಸಿ ಹೇಳು ಮಾರಾಯ, ನೀನೇ ಹೇಳಿದ್ದಿ ನಾನು ಮಂದಮತಿ ಅಂತ. ಇಲ್ಲ, ಇನ್ನು ನಿನ್ನ ಸತಾಯಿಸಲ್ಲ, ಹೇಳ್ತೀನಿ. ಅಕ್ಷರದವನ ಅಪರೂಪದ ಕತೆಗೆ ನಾನು, ನೀನು, ನನ್ನಂತವರು ಅಸಂಖ್ಯಾತ ಮಂದಿ ಸಾಕ್ಷಿಯಾಗಬೇಕಿದೆ. ಯಾರಪ್ಪ ಅದು? ಜಗದ ಕಣ್ಣಾದ ಆ ಮಹಾತಾಯಿ. ಅವ್ವ ನೀನು ನಮ್ಮವ್ವ, ಅಕ್ಷರದವ್ವ. ಅವ್ವ ನೀನು ನಮ್ಮವ್ವ, ಅಕ್ಷರದವ್ವ. ನಿನ್ನ ಮರೆತರೆ ಬದುಕು ಉಂಟೇನವ್ವ, ನಿನ್ನ ಮರೆತರೆ ಬದುಕು ಉಂಟೇನವ್ವ. ಆ ಹೆಣ್ಣಿನ ಕುಲದ ದಿವಿಗೆಯು ನೀನವ್ವ, ಕತ್ತಲು ತುಂಬಿರೆ ಬೆಳಕಾದೆ ಜಗದವ್ವ. ಹೆಣ್ಣಿನ ಕುಲದ ದಿವಿಗೆಯು ನೀನವ್ವ, ಕತ್ತಲು ತುಂಬಿರೆ ಬೆಳಕಾದೆ ಜಗದವ್ವ. ಆ ಭರತ ವರ್ಷದ ನಾರಿ ಕುಲಕ್ಕೆ ಕಣ್ಣು ನೀನವ್ವ, ಕಣ್ಣು ನೀನವ್ವ. ದೇಶದ ಮೊದಲ ಶಿಕ್ಷಕಿಯಾಗಿ ಬೆಳಕ ತಂದವ್ವ, ಬೆಳಕ ತಂದವ್ವ. ದೇಶದ ಮೊದಲ ಶಿಕ್ಷಕಿಯಾಗಿ ಬೆಳಕ ತಂದವ್ವ, ಬೆಳಕ ತಂದವ್ವ. ದೇಶದ ಮೊದಲ ಶಿಕ್ಷಕಿಯಾಗಿ ಬೆಳಕ ತಂದವ್ವ.
ಬೆಳಕ ತಂದವ್ವ ಅಯ್ಯ ಅನಂಗರಂಗ ಗಮನ ಬಿಟ್ಟು ಕೇಳು. 1831 ಜನವರಿ 3ನೇ ತಾರೀಕು ಒಂದು ಅಪೂರ್ವ ಹೆಣ್ಣು ಶಿಶು ಜನಿಸಿತು. ಎಷ್ಟೋ ಜನ ಹುಟ್ಟುತ್ತಾರೆ ಮತ್ತೆಷ್ಟೋ ಜನ ಸಾಯ್ತಾರಪ್ಪ. ಅದರಲ್ಲೇನು ವಿಶೇಷ? ಹುಟ್ಟಿಸೋವರೆಲ್ಲ ಲೆಕ್ಕ ಬರೆಯೋ ಪ್ರೈಮರಿ ಸ್ಕೂಲ್ ಮಾಸ್ತರ್ ನೀನು. ಅಯ್ಯ ಮಾತಾಡಕ್ ಬಿಡು, ಒಳ್ಳೆ ಗೊಣ್ಣೆಲ್ ಬಿದ್ದು ನೊಣ ಒದ್ದಾಡ್ದಂಗೆ ಒದ್ದಾಡ್ಬೇಡ. ಚಿಚ್ಚಿ ಗೊಣ್ಣೆ ನೊಣ ಏನೇನು ಅನಬೇಡ, ಕೋಪ ಬರ್ತೀನಿ ನೋಡು. ಮತ್ತೆ ತಡ್ಕೋಬಸಿ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಕಂಡಾಲ ತಾಲೂಕಿನ ನಯಗಾವನ್ನ ಊರಲ್ಲಿ ನಯಗಾವನ್ನ ಊರಲ್ಲಿ ಊರಿನ ಮುಖಂಡ ಕಂಡೋಜಿ ನೇವಸೆ ಪಾಟೀಲ್ ಹಾಗೂ ಲಕ್ಷ್ಮೀಬಾಯಿ ದಂಪತಿಗಳಿಗೆ ಜನಿಸಿದ ಶ್ರೇಷ್ಠ ಶಿಶುವೆ ನಮ್ಮ ಕಥಾನಾಯಕಿ. ಹೆಸರಾದ್ರೂ ಹೇಳೋಯಪ್ಪ. ಹೇಳ್ತೇನಪ್ಪ, ಆ ಶಿಶುವಿಗೆ ಸಾವಿತ್ರಿಬಾಯಿ ಅಂತ ನಾಮಕರಣ ಮಾಡಿದ್ರು. ತಿಂಗಳುಗಳು ಕಳೆದವು, 4-5 ವರ್ಷ ಬೆಳೆದಳು. ತನ್ನ 8ನೇ ವಯಸ್ಸಿನಲ್ಲಿ ಗೆಳತಿಯರೊಡಗೂಡಿ ಏನ್ ಮಾಡಿದ್ರಪ್ಪ? ಆಕೆಯಿಂದಾನೆ ಕೇಳೋಣ, ನಡೆ ಹೋಗೋಣ. ಚಿತೆಯ ಮೇಲೆ ಕುಳ್ಳಿರಿಸಿದ್ದ ಸರಸ್ವತಿ ಹೇಗೋ ತಪ್ಪಿಸಿಕೊಂಡು ತನ್ನಪ್ಪನ ಮನೆ ಸೇರಿದಳು. ಗೂಳಿಯಂತೆ ನುಗ್ಗಿ ಚಿತೆಯ ಸೌದೆಯನ್ನು ಕೆದಕಿದ ಹುಡುಗಿಯರು ಮಿಂಚಿನಂತೆ ಮಂಗಮಾಯವಾದರು. ಹಬ್ಬ ದಹನವಾಗುತ್ತಿದ್ದ ಮಗಳು ಹೇಗ ಬದುಕಿ ಬಂದಲ್ಲ ಎಂದು ಹೆತ್ತವರು ಊರ ಮಂದಿಯೆಲ್ಲ ಸಂತಸಪಟ್ಟರು. ಇತ್ತ ನಯಾಗಾವ್ನ ಪಟ್ಟರುಗಳು ಕಂಡೋಜಿಯ ಮನೆ ಮಂದಿಗೆ ಬಹಿಷ್ಕಾರದ ಶಿಕ್ಷೆ ವಿಧಿಸಲು ಹವಣಿಸಿ ಸೋತರು. ಧಿಕ್ಕಾರ ಧಿಕ್ಕಾರ ಕಂಡೋಜಿಗೆ ಧಿಕ್ಕಾರ 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 ಕಂಡೋಜಿಗೆ ಧಿಕ್ಕಾರ 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 ಕಂಡೋಜಿಗೆ ಧಿಕ್ಕಾರ. ಇನ್ನು ಕತೆ ಬೇಗ ಜಾಸ್ತಿ ಮಾಡ್ತೀನಿ. ಅದಾಗಲೇ ಸಾವಿತ್ರಿಗೆ 8 ವರ್ಷ ತುಂಬೈತೆ. ನಯಾಗಾವ್ನಲ್ಲಿ ಅವಳ ಆಟೋಟೋಪ ಜಾಸ್ತಿ ಆಗಿದೆ. ಮತ್ತೇನ್ ಮಾಡಿಲ್ಲಪ್ಪ? ಅಪ್ಪ ಏನ್ ಮಾಡಿಲ್ಲ. ಮೂಢ ಸಂಪ್ರದಾಯಗಳಿಂದ ಜನರಿಗೆ ಹೆದರಿಸಿ ತೊಂದರೆ ಕೊಡುತ್ತಿದ್ದ ಸದೋಬನಿಗೆ ತನ್ನ ಗೆಳತಿಯರ ಗುಂಪು ಕಲ್ಲು ತೂರಿ ಅವಿತು. ಆ ಕಲ್ಲು ಆಗಸದಿಂದ ಬಂತೆಂಬ ಭ್ರಮೆ ಹುಟ್ಟಿಸಿದರು. ಒಂದೇ ಎರಡೇ ಜನರಿಗೆ ತೊಂದರೆ ಕೊಡುತ್ತಿದ್ದ ಎಲ್ಲರಿಗೂ ಭಯ ಹುಟ್ಟಿಸಿ ತನ್ನ ಹದ್ದು ಬಸ್ತಿನಲ್ಲಿಡಲು ಆರಂಭಿಸಿದಳು. ಯಪ್ಪ, ಊರು ಜನಕ್ಕೆ ಉಪಕಾರ ಮಾಡಲು ಪ್ರೇರಣೆಯಾದ ನಮ್ಮ ಸಾವಿತ್ರಿ ಬಾಯಿ ಕಥೆನ ಬೇಗ ಬೇಗ ಹೇಳಿ ಪುಣ್ಯ ಕಟ್ಕೊಳ್ಳೋ ಮಾರಾಯ. ಕತೆ ಬೇಗವಾಗಿ ಸಾಗಲಿ, ನಿಧಾನ ಮಾಡಿ ಸತಾಯಿಸಬೇಡ. ಅಪ್ಪ ಕಂಡೋಜಿ ಅವ್ವ ಲಕ್ಷ್ಮೀಬಾಯಿಗೆ ಮಗಳ ಈ ಬಗೆಯ ಚಟುವಟಿಕೆಗಳು ಗಾಬರಿ ಮೂಡಿಸಿದವು. ಪರಿಣಾಮ
ಅಲ್ಲಿ ನೋಡು, ನಮ್ಮ ಕಥಾನಾಯಕಿ ಮದುವೆ ಸಿದ್ಧತೆ ಆಗ್ತಾ ಇದೆ. ಆಕೆ ಅಪ್ಪ ಅಮ್ಮ ಎಷ್ಟು ಸಂತೋಷವಾಗಿದ್ದಾರೆ. ಇನ್ನು ನಾವಿಲ್ಲಿರೋದು ಬೇಡ, ನಡೆ ಹೋಗೋಣ. ಗಿತ್ತೈದ ಗದಿಗಿತೈದ ಗದಗದಂಜನ ಧಮಿದೈದ ಗದಿಗಿತೈದ ಗದಿಗಿತೈದ ಗದಗದೋ ಐದ ತೈದ ತಾಹ. ನಿಧಾನ ಕಣೆ, ಎಲ್ಲಾದ್ರೂ ಬಿದ್ರೆ ನಾನೇನು ಸುಮ್ಮನಿದ್ದೀನಿ ಅನ್ಕೊಂಡೆ. ನಮ್ಮ ಸುಗುಣಾಬಾಯಿ ಹೇಳಿದ್ದಾಳೆ, ಅವಳ ಅಣ್ಣನ ಮಗ ಜ್ಯೋತಿಬಾಯಿ ಇದನಲ್ಲ, ಅವನ ಜೊತೆ ಮಾತಾಡಿ ಇವತ್ತೇ ಅವರಪ್ಪ ಗೋವಿಂದ್ರ ಇದನ್ನಲ್ಲ ಅವ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಹೇಳೋದೇನಿದೆ, ಈ ವಿಚಾರ ಏನಾದ್ರು ಗೊತ್ತಾದ್ರೆ ನಿಮ್ಮ ಮಗಳು ಮನೆಯಿಂದಾನೇ ಓಡಿ ಹೋದ್ರೆ ಅಂತ ಏನು ಹೇಳಿಲ್ಲ. ಜ್ಯೋತಿಬಾಯಿಗೆ ಇನ್ಯಾರಿದ್ದಾರೆ, ಚಿಕ್ಕ ವಯಸ್ಸಲ್ಲೇ ಅಮ್ಮನನ್ನು ಕಳ್ಕೊಂಡು ಅವನಿಗೆ ಅವನ ಮಾವಶಿನೇ ತಾಯಿಯಾಗಿ ನೋಡ್ಕೊಂಡಿದ್ದಾಳೆ. ಈ ವಿಚಾರ ತಿಳಿದು ಅವಳೇ ನಿರ್ಧಾರ ತಗೊಂಡಿದ್ದು. ಇನ್ನೇನು ಬರುವವರಿದ್ದಾರೆ. ಹಾ, ಸುಗುಣಾಬಾಯಿ ಮನೆಯಲ್ಲಿದ್ದಾರೆ. ಬಂದ್ರು ಅಂತ ಕಾಣಿಸುತ್ತೆ, ಎಲ್ಲ ತಯಾರಿದ್ದಾರೆ. ಏ, ಅವ್ರು ನೋಡಕ್ ಬರ್ತಿರೋದು ನಿನ್ನಲ್ವೇ, ನಿನ್ನ ಮಗಳನ್ನ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಇಷ್ಟೊತ್ತು ನಿಮ್ಮ ವಿಚಾರ ಮಾತಾಡ್ತಿದ್ವಿ. ಅದ್ ನಂಗೆ ಗೊತ್ತಮ್ಮ. ಎಲ್ಲರೂ ಕ್ಷೇಮವಾಗಿದ್ದೀರಲ್ಲ? ಹಾ, ಕ್ಷೇಮವಾಗಿದ್ದೀವಿ. ನೀವು? ಹಾ, ಆರಾಮಿದ್ದೀವಿ. ಕೇಳೋದೇನಿದೆ, ನೀರು ತಂದು ಕೊಡು. ಸುಗು, ನೀವು ಹೋಗಿ ಅವಳನ್ನು ಕರ್ಕೊಂಡು ಬಾ. ಆಯ್ತು ಮಾಮ. ಬಾರಮ್ಮ ಬಾರೆ ಶ್ರೀ ಗೌರಿ ಬಾರೆ, ಬಾರಮ್ಮ ಬಾರೆ ಶ್ರೀ ಗೌರಿ ಬಾರೆ, ಬಾರಮ್ಮ ಬಾರೆ ಮೊಗವನ್ನು ತೋರೆ, ಬಾರಮ್ಮ ಬಾರೆ ಸರಿಯಾಗಿ ನಡ್ಕೋ ಜ್ಯೋತಿ ಬಾ. ಸುಮ್ಮನೆ ಮಾಸಿ. ಮಾಮ ಮಾತಾಡಿ, ಹೀಗೆ ಸುಮ್ಮನೆ ಕುಳಿತರೆ ಹೇಗೆ? ನೀನ್ ನೋಡಿರೋ ವರ ಅಂದಮೇಲೆ ಮತ್ತೆ ನಾನೇನವ್ವ ಮಾತಾಡೋದು? ಅದರಲ್ಲಿ ಗೋವಿಂದರಾಯ್ ಕುಟುಂಬದವರು ದೂರದ ಸಂಬಂಧಿಕರೇ ಅಲ್ವೇ? ಹುಡುಗ ಹುಡುಗಿ ಒಪ್ಪಿದ್ದಾಯ್ತು, ಇನ್ನೇನಿದೆ ನಮ್ದು? ನಿಮ್ಗೆಲ್ಲ ಒಪ್ಪಿಗೆ ಆಗಿದ್ರೆ ನಮಗೂ ಒಪ್ಪಿಗೆನೆ. ಅದು ಯಾಕೆ ಅನುಮಾನ ಯಾಕೆ ಹೇಳಿ? ಏನಿಲ್ಲ, ಡ್ಯಾಜ್ ಅದೇ ಒದ್ದು ದಕ್ಷಿಣೆ ಎಷ್ಟು ಕೊಡ್ತೀರಿ ಅಂತ. ನಮ್ಮ ಶಕ್ತಿ ಅನುಸಾರ ಕೊಡೋಣ ಬಿಡಿ. ಎಷ್ಟು ಅಂತ ಬಾಯ್ ಬಿಟ್ರೆ ಒಳ್ಳೇದು. 50 ರೂಪಾಯಿ ಕೊಡ್ತೀವಿ. ಡ್ಯಾಜ್ ಹಣದಿಂದ ಮದುವೆ ಖರ್ಚು ನಿಭಾಯಿಸಬಹುದು. 50 ರೂಪಾಯಿಗಳಲ್ಲಿ ಆಗೋ ಮಾತಲ್ಲ. ಇರಲಿ, ಅದು ಬಹಳ ಕಡಿಮೆ ಆಯ್ತು, 100 ರೂಪಾಯಿ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಜಮೀನ್ದಾರಿಗೋದು ಸಾಧ್ಯವಾಗಲ್ಲ ಬಿಡಿ, ಅಷ್ಟು ಕೇಳಬಾರ್ದು ನೀವು. ಹುಡುಗ ಕಲ್ತಿದ್ದಾನೆ, ನಿಮ್ಮ ಮಗಳು ಹಳ್ಳಿಯಿಂದ ದೊಡ್ಡ ಪಟ್ಟಣಕ್ಕೆ ಸೇರ್ತಿದ್ದಾಳೆ, ಈ ವಿಚಾರ ಮರಿಬೇಡಿ ನೀವು. ಅದೆಲ್ಲ ನನಗೆ ಗೊತ್ತಿದೆ, ಆದರೂ ಡ್ಯಾಜ್ 100 ರೂಪಾಯಿ ಬೇಕೇ ಬೇಕು. ದಯವಿಟ್ಟು ಇಬ್ಬರು ಶಾಂತರಾಗಿ. ನಾನು ಈ ಕಾಲದವನು. ದ್ಯಾದಂತಹ ಆಚರಣೆಗಳ ಬಗೆಗೆ ನನಗೆ ನಂಬಿಕೆ ಇಲ್ಲ. ಅಷ್ಟೇ ಅಲ್ಲ, ನಾನು ಅದನ್ನು ವಿರೋಧಿಸುವೆ. ಹಾಗಲ್ಲಪ್ಪ, ಇದು ಧರ್ಮದ ಪ್ರಶ್ನೆ. ಡ್ಯಾಜ್ ಕೊಡದೆ ಹೆಣ್ಣನ್ನು ಹೇಗೆ ಕರೆದುಕೊಂಡು ಹೋಗುವಿರಿ? ನಾನು ಧರ್ಮಕ್ಕೆ ಸಂಬಂಧಿಸಿದ ಅನೇಕ ಪುಸ್ತಕಗಳನ್ನು ಓದಿದ್ದೀನಿ. ಯಾವ ಪುಸ್ತಕದಲ್ಲೂ ದ್ಯಾಜ್ ಬಗ್ಗೆ ಬರೆದಿಲ್ಲ. ಹೆಣ್ಣು ಅಂದ್ರೆ ದನ ಕುರಿ ಕೋಳಿ ತರನ, ಹಣ ಕೊಟ್ಟು ಕೊಂಡುಕೊಳ್ಳಲು ಅವಳು ವಸ್ತುವಲ್ಲ. ತಾಯಿ ಎಂದು ಪೂಜಿಸುವ ಹೆಣ್ಣನ್ನು ಮಾರಾಟದ ವಸ್ತುವನ್ನಾಗಿ ನೋಡಲು ನಿಮಗೆ ಮನಸ್ಸಾದರೂ ಹೇಗೆ ಬಂತು? ಇಂತಹ ಸಂಪ್ರದಾಯಗಳನ್ನು ನಾನು ಒಪ್ಪುವುದಿಲ್ಲ. ನೋಡಿ, ನನ್ನ ಮಾತು ಕೇಳಿದರೆ ನಿಮ್ಮ ಸಮಸ್ಯೆ ಪರಿಹಾರ ಆಗಬಹುದು. ಧ್ಯಾಜ್ ಕೊಡುವುದು ಜ್ಯೋತಿಬಾನಿಗೆ ಇಷ್ಟವಿಲ್ಲ. ಮೌಢ್ಯದ ಅನೇಕ ವಿಚಾರಗಳನ್ನು ಆತ ಧಿಕ್ಕರಿಸಿದ್ದಾನೆ. ಕಂಡೋಜಿ ಕಾಕಾಗೆ ರೂಢಿ ರಿವಾಜುಗಳೇ ಮುಖ್ಯ. ಕಂಡೋಜಿ ಕಾಕ ತನ್ನ ಮಗಳ ಮದುವೆಗೆ ಮಾಡಬೇಕೆಂದಿರುವ ಖರ್ಚನ್ನು ನನ್ನ ಕಕ್ಕ ಗೋವಿಂದರಾವ್ ಅವರೇ ನಿರ್ವಹಿಸಲಿ. ಅದನ್ನೇ ಕಂಡೋಜಿ ಕಾಕ ಧ್ಯಾಜ್ ಎಂದು ಸ್ವೀಕರಿಸಲಿ. ಇದರಿಂದ ಯಾರ ಪ್ರತಿಷ್ಠೆಗೂ ಧಕ್ಕೆ ಬರೋದಿಲ್ಲ. ಹಾ, ಇದು ಸರಿಯಾಗಿದೆ. ನಿಮ್ಮ ಮಾತು ಒಪ್ಪಿಗೆ ಆಗಿದೆ ಮೌಸಿ. ಆಹಾ ಆಹಾ, ಹಾಗಾದ್ರೆ ಯಾವಾಗ ಇಟ್ಟುಕೊಳ್ಳೋಣ ಮದುವೆನ? ಇವಾಗ ಅಂದ್ರೆ ಇವಾಗ, ನಾಳೆ ಅಂದ್ರೆ ನಾಳೆ. ನಾವು ಮದುವೆಗೆ ತಯಾರಾಗಿಯೇ ಬಂದಿದ್ದೀವಿ. ಮೊಗವನ್ನು ತೋರೆ, ಬಾರಮ್ಮ ಬಾರೆ ಶ್ರೀ ಗೌರಿ ಬಾರೆ. ಹೀಗೆ ಒಂದು ವಾರದಲ್ಲಿ ಸಾವಿತ್ರಿ ಜ್ಯೋತಿಬಾರ ಮದುವೆ ಆಯಿತು. ನಯಗಾವ್ನ ಸಾವಿತ್ರಿಬಾಯಿ ಕಂಡೋಜಿ ಪಾಟೀಲ, ಪುಣೆಯ ಸಾವಿತ್ರಿಬಾಯಿ ಜ್ಯೋತಿ ಬಾಪುಲೆ ಆದಳು.
ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ವಿಚಾರ ಇದೆಲ್ಲ. ಹೌದಪ್ಪ, ನಮ್ಮ ಸಾವಿತ್ರಿಬಾಯಿನೇ ಈ ನಮ್ಮ ಕಥೆಗೆ ಕಥಾನಾಯಕಿ. ನಿರ್ವಿಘ್ನವಾಗಿ ಮದುವೆ ಮುಗಿಯಿತು. ತನ್ನ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳಲು ಗೋವಿಂದರಾವ್ ವಿಜೃಂಭಣೆಯ ಮೆರವಣಿಗೆ ವ್ಯವಸ್ಥೆ ಮಾಡಿದ್ದ. ಆಹಾ, ಆ ಮೆರವಣಿಗೆ ವೈಭವ ಸ್ವಲ್ಪ ವಿವರಿಸಿಗಳಯ್ಯ. ನಯಗಾವ್ನ ಬೀದಿ ಸಿಂಗಾರಗೊಂಡಿತ್ತು. ಆಹಾ. ನಗಾರಿ ನೌಪತ್ತು, ನಾದಸ್ವರ, ನಂದಾದೀಪ, ಪೂರ್ಣ ಕುಂಭ ಕಲಶ ಹೊತ್ತ ನಾರಿಮಣಿಯ ನೋಡಕ್ಕೆ ಕಣ್ಣು ಸಾಲ್ತಿರ್ಲಿಲ್ಲ. ಅದ್ಭುತ ಮೆರವಣಿಗೆ. ಕಲಾ ಪ್ರಕಾರಗಳು ಏನಾದ್ರೂ ಇದ್ದವು? ಅವು ಇದ್ವು. ವರ್ಣನೆ ಬೇಡ, ನಡೆ. ನಿನ್ನನ್ನು ನವವಧುವರರ ಬೀದಿ ಮೆರವಣಿಗೆ ನಡೆಯುವ ನಯಗಾವ್ನ ಮುಖ್ಯ ಬೀದಿಗೆ ಕರೆದುಕೊಂಡು ಹೋಗ್ತೀನಿ. ನಡೆ ಹೋಗೋಣ. ಸರಸರ ಹೊರಟಿದೆ ಮೆರವಣಿಗೆಯದು, ಕಾಣಲು ಕಂಗಳು ಎರಡು ಸಾಲವು. ಸರಸರ ಹೊರಟಿದೆ ಮೆರವಣಿಗೆಯದು, ಕಾಣಲು ಕಂಗಳು ಎರಡು ಸಾಲವು. ವಿಧ ವಿಧ ಜನಪದ ಕಲೆಗಳ ಮೇಳವು, ಬಗೆ ಬಗೆ ಬಣ್ಣದ ಕಮನಗಳಿದ್ದವು. ಕುಣಿತ ಜಿಗಿತ ನೆಗೆತ ಮೆರೆತ, ಕುಣಿತ ಜಿಗಿತ ನೆಗೆತ ಮೆರೆತ ಮೇಳೈಸಿಹವು. ನಡುವಲಿ ನಲಿಯುವ ನವದಂಪತಿಗಳು, ಹೊರಟಿದೆ ಮೋಹಕ ಮೆರವಣಿಗೆಯದು. ದೇವಲೋಕವೇ ಧರೆಗಿಳಿದಾವಲ್ಲೋ, ದೇವಲೋಕವೇ ಧರೆಗಿಳಿದಾವಲ್ಲೋ, ದೇವಲೋಕವೇ ಧರೆಗಿಳಿದಾವಲ್ಲೋ. ಯಾಕೆ ಏನಾಯ್ತು? ಮೆರವಣಿಗೆ ಯಾಕೆ ನಿಲ್ಸಿದ್ರಿ? ಏನಾಯ್ತು ಹೇಳಿ? ಕಪ್ಪಣೆ ಬೇಕು ಅಡ್ಡ ಒಂದು ಅಪಶಕುನವಾಗಿದೆ. ಏನಪ್ಪ ಗ್ರಾಚಾರ? ಮದುಮಗಳು ಮನೆ ತುಂಬಾ ಮೊದಲೇ ಇಂಥ ಗ್ರಾಚಾರ. ನಾನು ದ್ಯಾಜ್ ಕೊಡೋದಿಲ್ಲ ಅಂದಿದ್ದು ಹೀಗಾಗಿರ್ಬೋದಾ? ಅಥವಾ ಸಾವಿತ್ರಿ ಕಾಲ್ಗುಣನೆ ಸರಿ ಇಲ್ವಾ? ಮೆರವಣಿಗೆ ಏಕೆ ನಿಲ್ಲಿಸಿದ್ರಿ? ಕಪ್ಪಣೆ ಬೇಕು ಮೆರವಣಿಗೆ ಅಡ್ಡ ಒಂದು ವಿಘ್ನ ಹೊಂದಿದೆ. ಅಯ್ಯೋ, ಬರೀ ಕಪ್ಪು ಬೇಕಲ್ಲ, ಕಪ್ಪನೆ ಕರಿಬೇಕು. ದೊಡ್ಡ ಅಪಶಕುನವಾಗಿದೆ. ಜ್ಯೋತಿ, ನಾವೆಲ್ಲ ಆತಂಕ ತಿಂದಿದ್ರೆ ನಗ್ತಿಯಲ್ಲೋ? ಬೆಕ್ಕು ಅಡ್ಡ ಬಂತೆಂದು ನೀವು ಹೇಳುತ್ತಿರುವಿರಿ, ಆದರೆ ಬೆಕ್ಕಿನ ಲೆಕ್ಕದಲ್ಲಿ ಅಡ್ಡ ಹೋದವರು ನಾವು. ಬೆಕ್ಕು ಶುಭ ಕಾರ್ಯಕ್ಕೆ ಹೊರಟಿದ್ದು, ನಾವು ಅಡ್ಡ ಬಂದದ್ದು ಕಂಡು ಈ ಮನುಷ್ಯ ಅಡ್ಡ ಬಂದ, ನನಗೆ ಅಪಶಕನವಾಯ್ತಲ್ಲ ಎಂದು ಯೋಚಿಸುವಂತಿದ್ದರೆ ಎಂದು ಕಲ್ಪಿಸಿಕೊಂಡೆ. ನಗು ಬಂತು. ಜ್ಯೋತಿಬಾ, ನಾವೆಲ್ಲ ಆತಂಕದಿಂದ ವಿಚಾರ ಮಾಡ್ತಿದ್ರೆ ವಿತಂಡವಾದ ಮಾಡ್ತಿದ್ಯಾ? ನಾವೇಕೆ ಬೆಕ್ಕಿಗೆ ಅಪಶಕ್ನವಾಗಬೇಕು? ಹಾಗಾದ್ರೆ ಬೆಕ್ಕು ನಮಗೇಕೆ ಅಪಶಕನವಾಗಬೇಕು? ಧರ್ಮಶಾಸ್ತ್ರದಲ್ಲಿ ಹಾಗೆ ಇದೆ ಎಂದು ಶಾಸ್ತ್ರಿಗಳು ಹೇಳಿದ್ದಾರೆ. ಯಾವ ಧರ್ಮಶಾಸ್ತ್ರವೆಂದು ನೀವು ಎಂದಾದರೂ ಪ್ರಶ್ನಿಸಿದ್ದೀರಾ? ಇಲ್ಲ, ಕೇಳಿಲ್ಲ. ಅವರು ಹೇಳಿದರು, ನಾವು ಕೇಳಿದೆವು. ಬರೀ ಕೇಳಲಿಲ್ಲ, ಅವರು ಹೇಳಿದ್ದನ್ನು ನಂಬಿ ಅಮಾಯಕ ಬೆಕ್ಕನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ರಿ. ನನಗೆ ತಿಳಿದಂತೆ ಬೆಕ್ಕು ಅಡ್ಡ ಹೋದರೆ ಅಪಶಕನವೆಂದು ಯಾವ ಧರ್ಮಶಾಸ್ತ್ರದಲ್ಲೂ ಬರೆದಿಲ್ಲ. ಇದೆಲ್ಲ ಕೆಲವರು ಉದರ ನಿಮಿತ್ತ ಮಾಡಿಕೊಂಡ ಅವಕಾಶ. ಏನು ಇಷ್ಟು ಸರಳವಾಗಿ ಹೇಳ್ಬಿಟ್ಟೆ? ಇದು ಅಂತ ಸರಳ ವಿಚಾರ ಅಲ್ಲಪ್ಪ. ಕಾಕ, ಇಂತಹ ಮೂಢನಂಬಿಕೆಗಳನ್ನು ನಾವು ಧಿಕ್ಕರಿಸಬೇಕು. ಸಾವಿತ್ರಿ, ನಡೆ ನನ್ನೊಡನೆ. ಇಂತಹ ಸಾವಿರಾರು ಮೂಢನಂಬಿಕೆಗಳನ್ನು ತುಳಿದು ನಾವಿಬ್ಬರು ಮುಂದೆ ನಡೆಯಬೇಕಾಗಿದೆ. ನಡೆ. ಜ್ಯೋತಿ, ಜ್ಯೋತಿಬಾ. ಕಾಕ, ಮಾಮ, ನಡೆಯಿರಿ. ಏಕೆ ಹೀಗೆ ನಿಂತಿರುವಿರಿ? ಮೆರವಣಿಗೆಯ ಮುಂದೆ ಹೋದ ಕರಿ ಬೆಕ್ಕು ವಾಪಸ್ ಆಗೋದನ್ನ ನೋಡಲಿಕ್ಕೆ ಕಾಯುತ್ತಿರುವಿರಾ? ನಡೆಯಿರಿ, ಜ್ಯೋತಿಬಾ ನಮಗೆ ದಾರಿ ತೋರಿದ್ದಾನೆ. ಇದು ಇದು ಕಣ ತಮ್ಮಯ್ಯ, ಜ್ಯೋತಿಬಾ ಸಾವಿತ್ರಿ ದಂಪತಿಗಳ ದಿಟ್ಟ ನಿಲುವು. ಮುಂದಿನ ಕತೆ ಹೇಳಪ್ಪ. ಇನ್ನೇನಿದೆ, ಅವನ ಮನೆಯಲ್ಲಿ ಹಿರಿಯ ಹೆಂಗಸು ಯಾರೂ ಇಲ್ಲದ ಕಾರಣ ಮಾವಶಿ ಸುಗುಣಾಬಾಯಿ ಆಕೆಯನ್ನು ಮನೆ ತುಂಬಿಸಿಕೊಂಡಳು. ಹೌದೇನು? ನಮ್ ಜ್ಯೋತಿ ಬಾಳ ಹಿನ್ನೆಲೆ ಉಸಿ ಹೇಳೋದಪ್ಪ. ಯಪ್ಪ, ಪರವಾಗಿಲ್ಲೇ, ನಿನಗೂ ಆಗಾಗ ಚಿಗುರುತ್ತೆ ಬುದ್ಧಿ. ಹೌದು. ಹೇಳ್ತೀನಿ ಕೆಲಸ. ಪುಲಿಯವರದ್ದು ದೊಡ್ಡ ಮನೆ. ಗೋವಿಂದರಾವ್ ಹೂವಿನ ವ್ಯಾಪಾರದಲ್ಲಿ ಸಾಕಷ್ಟು ಹಣ ಗಳಿಸಿದ್ದ. ಅಷ್ಟಲ್ಲದೆ ತನ್ನೂರಿನ ಅಕ್ಕಪಕ್ಕದ ತೋಟಗಳನ್ನು ಖರೀದಿಸಿ ಹೂ ಬೆಳೆಸಿ ರಫ್ತು ಮಾಡ್ತಿದ್ದ. ಸಾವಿತ್ರಿಬಾಯಿ ಮೊದಲ ಬಾರಿಗೆ ಪುಣೆಯಂತಹ ದೊಡ್ಡ ಶಹರವನ್ನು ನೋಡುತ್ತಿದ್ದಳು. ಮನೆಯಲ್ಲಿ ಆಡು ಕಾಡು, ನಯಗಾವ್ನ ಸಹಜ ಮುಗ್ಧತೆಗೂ ಪುಣೆಯ ಸಾಂಸ್ಕೃತಿಕ ಚಹರೆಗೂ ಅಜಗಜಾಂತರ. ಗೋವಿಂದರಾವ್ ದೂರದಿಂದಲೇ ಎಸೆವ ಕೂಲಿ ಕಾಸನ್ನು ಹಾತುಕೊಳ್ಳುತ್ತಿದ್ದ ಆಳು ಮಕ್ಕಳನ್ನು ಕಂಡು
ಉಳಿದ ಕಾಸುಗಳನ್ನು ಅವರೆಲ್ಲ ದೂರ ನಿಂತು ತೆಗೆದುಕೊಳ್ಳುತ್ತಿದ್ದಾರೆ. ನನಗೂ ಗೊತ್ತಿಲ್ಲ. ಹೋದ ಜನ್ಮದಲ್ಲಿ ಪಾಪ ಮಾಡಿದ್ದರಿಂದ ಈ ಜನ್ಮದಲ್ಲಿ ಹೊಲೆಯರನ್ನಾಗಿಸಿ ದೇವರು ಶಿಕ್ಷೆ ನೀಡಿದ್ದಾರಂತೆ. ಹಾಗೆಂದು ಹೇಳಿದವರು ಯಾರು ಮಾವಶಿ? ಶಾಸ್ತ್ರಿಗಳು ಹಾಗೆಂದು ಕಟ್ಟಳೆ ಮಾಡಿದ್ದಾರೆ. ಅವರನ್ನು ಮುಟ್ಟಿದರೆ ಅವರ ಪಾಪ ನಮಗೂ ತಟ್ಟುವುದಂತೆ. ಹಳ್ಳಿಯಾದರೇನು ಶಹರವಾದರೇನು ಎಲ್ಲ ಕಡೆಗೂ ಈ ಶಾಸ್ತ್ರಿಗಳ ಮಾತೇ ನಡೆಯುವುದು. ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರದೊಳು, ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರದೊಳು, ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದೊಳು, ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದೊಳು. ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರದೊಳು, ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರದೊಳು, ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದೊಳು, ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದೊಳು. ಹಳ್ಳಿಯಲ್ಲಿ ಬೆಳೆದವಳು ಮಹಾನಗರ ಸೇರಿದಳು, ಹಳ್ಳಿಯಲ್ಲಿ ಬೆಳೆದವಳು ಮಹಾನಗರ ಸೇರಿದಳು, ರೀತಿ ರಿವಾಜುಗಳ ತೇಜದಳು ಬೆಳಗಿದಳು, ರೀತಿ ರಿವಾಜುಗಳ ತೇಜದಳು ಬೆಳಗಿದಳು, ರೀತಿ ರಿವಾಜುಗಳ ತೇಜದಳು ಬೆಳಗಿದಳು. ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರದಳು, ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದೊಳು, ಬೆಳಕಾಗಿ ಬದುಕಿದೊಳು, ಬೆಳಕಾಗಿ ಬದುಕಿದೊಳು. ನಮ್ಮ ಸಾವಿತ್ರಿ ಬಾಯಿ ಕನ್ನಡದ ಕಣ್ಮಣಿ, ಹೊಸ ಜಾಗ, ದೊಡ್ಡ ಶಹರ, ಅತ್ಯಂತ ಅನುನಯದಿಂದ ಗಂಡನ ಮನೆಯಲ್ಲಿ ಎಲ್ಲವನ್ನು ಗೆಲ್ಲಿದವನು. ಹೌದಪ್ಪ, ಮಾವನ ಕರೆಯಲ್ಲಿ ಸಕ್ಕರೆ ತಿರುವುದನ್ನು ಕೇಳಿದ್ದೇನೆ. ಅಷ್ಟು ಮಾತ್ರವಲ್ಲಪ್ಪ, ಪತಿ ಜ್ಯೋತಿಬಾ ಸಾವಿತ್ರಿಗೆ ಬೆನ್ನೆಲುಬಾಗಿ ಪ್ರೀತಿಯ ದಾರಿಯಲ್ಲಿ ತೋಯುವಂತೆ ನೋಡಿಕೊಂಡಿದ್ದಾನೆ. ಮಾವಶಿ ಸುಗುಣಬಾಯಿಯ ಅಕ್ಕರೆ, ಮಾವನ ಕಕ್ಕುಲಾತಿ, ಗಂಡನ ಅನುರಾಗದಲ್ಲಿ ಆನಂದದಿಂದ ಬಾಳುತ್ತಿದ್ದಾಳೆ. ಅಯ್ಯ, ಎಲ್ಲ ತಿಳಿತು. ಒಂದು ವಿಚಾರ ಕೇಳಿದ್ದೆ, ಅದನ್ನು ವಿಸ್ತರಿಸಿ ಪುಣ್ಯ ಕಟ್ಗಳು. ಯಾವ ವಿಚಾರ ಅಂತ ಸ್ವಲ್ಪನಾದ್ರೂ ಸುಳ್ಳು ಕೊಡಪ್ಪ. ಅದು ಮೇಲು ಜಾತಿಯ ಸದಾಶಿವ ಪಂತನ ಮದುವೆ ಮೆರವಣಿಗೆ ಸಂದರ್ಭ. ಓ ಅದಾ? ಹೇಳುವಂತವನಾಗೈ ಗೆಳೆಯ, ಹೇಳುವಂತವನಾಗಿ ಗೆಳೆಯ. ಮೇಲು ಜಾತಿ ಸದಾಶಿವನ ಮದುವೆಯ ಮೆರವಣಿಗೆಗಳು ನಡೆದ ಕಥೆಯ. ಊರಗೆಯ ಸದಾಶಿವನ ಮದುವೆ ನಿಶ್ಚಯವಾದಾಗ ಎಲ್ಲರನ್ನು ಮದುವೆಗೆ ಬರಲೇಬೇಕೆಂದು ಒತ್ತಾಯಪೂರ್ವಕವಾಗಿ ಕರೆದ. ಹಾಗೆ ಕರೆಸಿಕೊಂಡವರಲ್ಲಿ ಜ್ಯೋತಿಬಾ ಕೂಡ ಒಬ್ಬ. ಸ್ನೇಹಕ್ಕೆ ಕಟ್ಟು ಬಿದ್ದು ಮದುವೆಗೆ ಹೋದ. ಎಲ್ಲಾ ಶಾಸ್ತ್ರಗಳು ಸಾಂಗೋಪಾಂಗವಾಗಿ ನೆರವೇರಿದವು. ದೇವರ ದರ್ಶನಕ್ಕೆಂದು ದೇಗುಲದ ಕಡೆ ಮೆರವಣಿಗೆ ಹೊರಟಿದೆ. ಕಲಶ, ಓಲಗ, ಕುಣಿತ, ಮೆರೆತಗಳು ಮುಂದೆ ಸಾಗುತ್ತಿದೆ. ಹಿಂದೆ ಮದುಮಗನ ಪಕ್ಕದಲ್ಲಿ ತನ್ನ ಸಹಪಾಠಿಗಳೆಲ್ಲ ಮೆರವಣಿಗೆಯ ಚಂದ ಸವಿಯುತ್ತಾ ಮೈಮರೆತು ಪುಣೆಯ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ. ಅದೇ ಗುಂಪಿನಲ್ಲಿದ್ದ ಹೂವಾಡಿಗ ಶೂದ್ರ ಪ್ರತಿಭೆ ಜ್ಯೋತಿಬಾನ ಮೇಲೆ ಎದುರು ಬರುತ್ತಿದ್ದ ವಿಪ್ರರ ಕಾಕದೃಷ್ಟಿಯೊಂದು ಬಿತ್ತು. ಮುಂದಿನ ಅಂತ ಹೇಳಪ್ಪ. ಇನ್ನೇನಾಗುತ್ತೆ? ಆ ದೃಶ್ಯ ಕಂಡ ವಿಪ್ರರ ಗುಂಪು ಸದಾಶಿವನ ಅಪ್ಪ ಗಂಗಾಧರ ಪಂತನ ಮೇಲೆ ಅರಿಹೈಯುತ್ತಿದ್ದಾರೆ. ನಡೆ, ಆ ಘಟನೆಗೆ ನಾವು ಸಾಕ್ಷಿಯಾಗೋಣ. ನಡೆ, ಹೋಗೋಣ. ಸದಾಶಿವನ ಪಕ್ಕ ಅವನನ್ನು ಮೈ ತಾಗಿಸಿಕೊಂಡ ನಿಂತ ಅವನು ಜ್ಯೋತಿಬಾ ಅಂದ್ರೆ. ಹೌದಲ್ಲ, ನಡೆ ನೋಡೋಣ. ನಡಿ, ಹೋಗೋಣ. ಹೆಂಗಾದರೆ ಬಂದ? ಏನ್ ನಡೀತಾ ಇದೆ ಇಲ್ಲಿ? ಧರ್ಮ ಹಾಳು ಮಾಡಲು ನೀನು ದೇಣಿಗೆ ನಡೀತಿರ್ವಿಯಾ? ಏನಾಗಿದೆ? ಏನಾಗಿದೆಯನಯ್ಯ? ವರನ ಆಜು ಬಾಜು ನಿಂತಿರುವವರು ಯಾರು? ಅವನಾ?
ನಮ್ಮ ಸದಾಶಿವನ ಶಾಲಾ ಸಹಪಾಠಿ ಜ್ಯೋತಿಪ, ಅವನು ಶೂದ್ರ. ಇಬ್ಬರ ಮದುವೆಯಲ್ಲಿ ಅವನಿಗೆ ಕೆಲಸ. ಅವನು ನಮ್ಮ ಸದಾಶಿವನ ಗೆಳೆಯ, ಮದುವೆಗೆ ಬಂದಿದ್ದಾನೆ. ಅಯ್ಯ, ಮದ್ವೆಗೆ ಬಂದು ಸಾಯ್ಲಿ ಕಣಯ್ಯ. ವರನ ಆಜು ಬಾಜು ಮೈ ತಾಗಿಸುತ್ತಾ ನಿಂತರೆ ನಮ್ಮ ವಿಪ್ರರ ಮಡಿಯ ಗತಿಯನ್ನು. ನಿಮ್ಮಂಥವರು ಧರ್ಮದ ಆಚರಣೆ ಬಿಡ್ತಿರುವುದರಿಂದಲೇ ಪುಣೆಯ ಗಾದಿಯಿಂದ ಪೇಶ್ವೆಗಳು ಪದಚ್ತಾ ಇದ್ದಿತ್ತು. ಹೌದು. ಮೊದಲೇ ಧರ್ಮ ಗೊತ್ತಿರುವ ಈಕೆಗೆ ನಿಮ್ಮದು ಕಾಣಿಕೆ, ನಿಮ್ಮದು ಹುನ್ನಾರ. ಶೂದ್ರ ಮುಂದೆ ಬ್ರಾಹ್ಮಣರ ಮದುವೆಯಲ್ಲಿ ಈಗೆಲ್ಲ ಬರಬಾರದೆಂಬ ಪ್ರಾಥಮಿಕ ಜ್ಞಾನವೂ ಇಲ್ಲವೇ? ಅದು ಹಾಗಲ್ಲ. ಈತ ಸದಾಶಿವ ನನ್ನ ಗೆಳೆಯ, ಸಹಪಾಠಿಯ ಒತ್ತಾಯಕ್ಕೆ ನಾನು ಬಂದೆ. ನೀವು ಧರ್ಮದ್ರೋಹದ ಕೆಲಸದಲ್ಲಿ ಭಾಗಿಯಾಗುತ್ತಿರುವಿರಿ, ನಿಮಗೆ ಬಹಿಷ್ಕಾರ ಹಾಕಿಸುತ್ತೇನೆ. ಏನ್ ನೋಡ್ತಾ ಇದ್ದೆ ಕಡೆಯ ತಪ್ಪು ಶೂದ್ರ ನಾಯಿ ಅಂದ್ರೆ? ಶೂದ್ರನ ಹುಡುಗನನ್ನು ಮದುವೆ ಮೆರವಣಿಗೆ ಕರೆದಿದ್ದಕ್ಕಾಗಿ, ಅವನಿಗೆ ಬೆಂಬಲ ನೀಡಿದ್ದಕ್ಕಾಗಿ ನಾಳೆ ನಿನ್ನ ಧರ್ಮದ ಕಟ್ಟಿಗೆ ಜಗ್ಗುತ್ತೇವೆ. ಪವಿತ್ರವಾದ ಬ್ರಾಹ್ಮಣ ಯೋನಿಯಲ್ಲಿ ಹುಟ್ಟಿರುವ ನೀವು ಧರ್ಮವನ್ನು ರಕ್ಷಿಸದೆ ಹಾಳು ಮಾಡಲು ತೊಡಗಿರಿ ಎಂದು ನಿಮ್ಮನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಏನಾಯ್ತಪ್ಪ? ಏನಾಯ್ತು? ಏನಾಯ್ತಲ್ಲೋ ಜ್ಯೋತಿಪ, ಏನಾಯ್ತಲ್ಲ? ಇಂಗ್ಲಿಷ್ ಕಾಯ್ದೆಗಳು ಭಾರತದಲ್ಲಿ ಜಾರಿ ಇವೆ. ಪೇಶ್ವೆಗಳ ಕಾಲದಲ್ಲಿನ ಅಮಾನುಷ ಘಟನೆಗಳನ್ನ ಸ್ಮೃತಿ ಪಟಲ ಮೇಲೆ ಹಾದು ಹೋಗುತ್ತಿವೆ. ಇವಕ್ಕೆಲ್ಲ ಕೊನೆಯೇ ಇಲ್ಲವೇ ಬಾಬೂಜಿ? ಜ್ಯೋತಿಪ, ಪೇಶ್ವೆಗಳ ಕಾಲದಲ್ಲಿನ ಶೂದ್ರರ ಬದುಕು ಅತ್ಯಂತ ಕರಾಳವಾಗಿತ್ತು. ದಲಿತರು ನಡೆದಾಡುವ ದಾರಿಯಲ್ಲಿನ ಹೆಜ್ಜೆ ಗುರುತುಗಳನ್ನು ವಹಿಸಲು ಸೊಂಟಕ್ಕೆ ಪೊರಕೆಗಳನ್ನು ಕಟ್ಟಿಕೊಂಡು ಓಡಾಡಬೇಕಿತ್ತು. ನೆಲದ ಮೇಲೆ ಬೀಳಬಾರದೆಂದು ಕುತ್ತಿಗೆಗೆ ಮಡಿಕೆಗಳನ್ನು ಕಟ್ಟಿಕೊಂಡು ಓಡಾಡಬೇಕಿತ್ತು. ತಮ್ಮ ಬರುವಿಕೆಯನ್ನು ತಿಳಿಸಲು
ಕೈಗೆ ಕಟ್ಟಿಕೊಂಡು ಜೋಹಾರ್ ಕೂಗಲಿಲ್ಲವೆಂಬ ಕಾರಣಕ್ಕೆ ಅನೇಕ ದಲಿತರು ಜೀವಂತ ಸಮಾಧಿಯಾಗಿದ್ದಾರೆ. ಜ್ಯೋತಿಬಾ, ಜೀವಂತ ಸಮಾಧಿಯಾಗಿದ್ದಾರೆ. ಇಲ್ಲ, ಇದು ಅನ್ಯಾಯ. ದೇವರಿಗೆ ಮತ್ತು ಧರ್ಮಕ್ಕೆ ಮಾಡ್ತಿರುವ ಅವಮಾನ. ಬೇಡ ಜ್ಯೋತಿಬಾ, ಸಾಧ್ಯವಿದ್ದಷ್ಟು ವೈದಿಕರಿಂದ ದೂರವಿದ್ರೆ ಕ್ಷೇಮ. ನೀನು ಸುಖರೂಪವಾಗಿ ಮನೆಗೆ ಬಂದಿರೋದೇ ಪುಣ್ಯ ಕಣೋ. ಹುಟ್ಟು ಯಾರ ಕೈಯಲ್ಲೂ ಇಲ್ಲ. ಇದೇ ಜಾತಿಯಲ್ಲಿ ಹುಟ್ಟಬೇಕೆಂದು ದೇವರಿಗೆ ಅರ್ಜಿ ಹಾಕಿಕೊಂಡು ಹುಟ್ಟಿಲ್ಲ. ದೇವರು ಎಲ್ಲರನ್ನೂ ಮನುಷ್ಯರನ್ನಾಗಿ ಹುಟ್ಟಿಸಿದ್ದಾನೆ. ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವನಿಗೆ ಕೋಡು ಕೊಟ್ಟು ಶೂದ್ರನಿಗೆ ಕತ್ತೆ ಮುಖ ಕೊಟ್ಟಿಲ್ಲ. ಜಾತಿಗಳನ್ನು ಮಾಡಿಕೊಂಡಿರುವ ಮನುಷ್ಯರೇ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಯಮಗಳನ್ನು ಮಾಡಿಕೊಂಡಿದ್ದಾರೆ. ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಮನುಷ್ಯರು ಮಾಡ್ತಿರುವ ಮೋಸವನ್ನು ನಾನು ವಿರೋಧಿಸುತ್ತೇನೆ. ಜ್ಯೋತಿಬಾ, ನೀನು ಪ್ರವಾಹದ ವಿರುದ್ಧ ಈಜು ವ್ಯರ್ಥ ಪ್ರಯತ್ನ ಮಾಡ್ತಿದ್ಯಾ? ಇಲ್ಲ, ದೇವರು ಹುಟ್ಟಿಸಿದ ಮನುಷ್ಯರೆಲ್ಲರೂ ಒಂದೇ ಎಂಬುದನ್ನು ನಾನು ಸಾಬೀತು ಮಾಡ್ತೇನೆ. ನನ್ನ ಈ ಹೋರಾಟದಲ್ಲಿ ಬರುವ ಎಲ್ಲಾ ತೊಂದರೆಗಳನ್ನು ನಿವಾರಿಸಿಕೊಂಡು ಎಲ್ಲರ ಮೈಯಲ್ಲಿ ಹರಿಯುವ ರಕ್ತದ ಬಣ್ಣ ಕೆಂಪು ಕೆಂಪು ಎಂದಿದ್ದನ್ನು ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳುತ್ತೇನೆ. ಜ್ಯೋತಿ, ಅದಷ್ಟು ಸರಳ ವಿಷಯ ಅಲ್ಲಪ್ಪ. ನೀ ನಡಿಬೇಕಾದ ದಾರಿ ದುರ್ಗಮ ಕಣೋ. ಏನಾದರೂ ಆಗಲಿ, ನನ್ನ ನಿರ್ಧಾರ ಅಚಲವಾಗಿದೆ. ಹಿಂದೆ ಜ್ಞಾನೇಶ್ವರನಿಗೂ ಈ ಜನ ಸಾಕಷ್ಟು ತೊಂದರೆ ನೀಡಿದರು. ಅದನ್ನು ಧಿಕ್ಕರಿಸಿ ಆತ ಬಂಡಾಯವೆದ್ದು ಸಂಸ್ಕೃತದಲ್ಲಿನ ಗೀತೆಯನ್ನು ಪ್ರಾದೇಶಿಕ ಭಾಷೆಗೆ ತಂದು ದೇವರಿಗೆ ಭಕ್ತರ ಭಾಷೆಯು ಬರುತ್ತೆಂಬುದನ್ನು ಸಾಬೀತುಪಡಿಸಿದ. ವೈದಿಕರು ತಾವು ದೇವರ ದಲಾಲಿಗಳೆಂದು ಭಾವಿಸಿದ್ದಾರೆ. ಮಾನವ ಕುಲಕೋಟಿಗೆ ಅಗತ್ಯವಿರುವ ವಿದ್ಯೆಯಿಂದ ಶೂದ್ರರು ದಲಿತರನ್ನು ದೂರವಿಸಿ ತುತ್ತಿನ ಚೀಲವನ್ನು ತೂತು ಮಾಡಿ, ಬಾಬುಜಿ, ತುತ್ತಿನ ಚೀಲವನ್ನು ತೂತು ಮಾಡಿ ಅದು ಯಾವತ್ತೂ ತುಂಬದ ಹಾಗೆ ವ್ಯವಸ್ಥಿತವಾದ ಪಿತೂರಿ ನಡೆಸಿದ್ದಾರೆ. ಈ ಕತ್ತಲೆಯನ್ನು ದೂರ ಸರಿಸುವ ಜ್ಞಾನದೀಪ ಹಚ್ಚುತ್ತೇನೆ. ಜ್ಞಾನದ ಬೆಳಕಿನಿಂದ ಅಜ್ಞಾನವೆಂಬ ಕತ್ತಲೆಯನ್ನು ತೊಡೆದು ಹಾಕಲು ಪ್ರಾಮಾಣಿಕವಾಗಿ ಯತ್ನಿಸುವೆ. ಜ್ಯೋತಿಬಾ, ಬೇಡ ಜ್ಯೋತಿಬಾ, ನನ್ನ ಮಾತು ಕೇಳು. ನಿನ್ನ ಪಾಡಿ ನೀನು ಸುಮ್ಮನಿರೋದು ಒಳ್ಳೇದಪ್ಪ. ಇಲ್ಲ ಬಾಬಾ, ಇಂದು ಇವರು ಮಾಡಿದ ಅವಮಾನವನ್ನೇ ಬಹುಮಾನವೆಂದು ಭಾವಿಸಿ ಶೂದ್ರತೆಯಲ್ಲಿ ಸೂಕ್ತವಾಗಿರುವ ಶಕ್ತಿಯನ್ನು ಜಾಗೃತಿಗೊಳಿಸುವ ಕೆಲಸ ಮಾಡುವೆ. ಇಂಥ ಮಗನ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಎಂತಹ ಅನ್ಯಾಯ ಮಾಡಿಬಿಡ್ತಿದ್ದೆ. ಜಾನ್ ಮತ್ತು ಮುಷಾಶಿ ಕಾಕ ನನಗೆ ಸೂಕ್ತ ಸಮಯದಲ್ಲಿ ತಿಳುವಳಿಕೆ ನೀಡದೇ ಇದ್ದಿದ್ರೆ ಇವನ ಕಲಿಕೆಗೆ ತಿಲಾಂಜಲಿಯನ್ನು ಇಟ್ಟು ಬಿಡ್ತಿದ್ನಲ್ಲ. ಜ್ಯೋತಿಬಾ, ನಿನ್ನ ನಿರ್ಧಾರಗಳು ಅಚಲವಾಗಿರಲಿ. ನಿನ್ನ ಎಲ್ಲ ಆಲೋಚನೆಗಳಿಗೂ ನಾನು ಸಹಾಯಕನಾಗಿರ್ತೀನಿ. ಇವರಿಗೆ ಹೊಡೆದವರು ನೆಮ್ಮದಿಯಾಗಿರಲು ಸಾಧ್ಯವೇ ಇಲ್ಲ. ಅವರನ್ನು ಭೇಟಿಯಾಗಲು ಮನಸ್ಸು ಚಡಪಡಿಸುತ್ತಿದೆ. ಹರಿದ ಅರಿವುಗಳನ್ನ ಬದಲಿಸ್ಕೊ. ಗಾಯ ಏನಾದ್ರಾಗಿದ್ರೆ ಅಷ್ಟು ಕೂಡ ಹೆಚ್ಕೊಳಪ್ಪ. ಮಲ್ಲಿಕಾರ್ಜುನ, ನೀವು ಮಾವ ಮಾತಾಡಿದ್ದೀನಲ್ಲ, ನಾನು ಕೇಳಿಸಿಕೊಂಡೆ. ನೀವೇನು ಮಾಡುತ್ತಿರುವಿರೋ ಅದಕ್ಕೆ ನನ್ನ ಬೆಂಬಲವೂ ಇದೆ. ನಿಮ್ಮ ಯುದ್ಧದಲ್ಲಿ ನಾನು ಒಬ್ಬ ಸೈನಿಕಳು. ಸಾವಿತ್ರಿ, ನಮ್ಮವರ ಜೊತೆ ನಾವೇ ಹೋರಾಡಬೇಕಾಗಿರುವ ಇದೊಂದು ವಿಚಿತ್ರ ಯುದ್ಧ. ಸಮಾನತೆ 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 ಸಮಾನತೆ, ಮಾನವತೆಗೆ ಮಾದರಿ ಸಮಾನತೆ, ಮಾನವತೆಗೆ ಮಾದರಿ ಸಮಾನತೆ, ಮೊದಲ ಯತ್ನದಲ್ಲಿ ದೊರೆತ ಮಾನ್ಯತೆ, ದೊರೆಯಿಸಿ ಜ್ಯೋತಿಬಾಗೆ ಧನ್ಯತೆ, ಮೊದಲ ಯತ್ನದಲ್ಲಿ ದೊರೆತ ಮಾನ್ಯತೆ, ದೊರೆಯಿಸಿ ಜ್ಯೋತಿಬಾಗೆ ಧನ್ಯತೆ, ಸಾವಿತ್ರಿಯ ಬಾಳಿಗಿದು ದಿವ್ಯ ಘನತೆ, ಸಾವಿತ್ರಿಯ ಬಾಳಿಗಿದು ದಿವ್ಯ ಘನತೆ, ಸತಿಪತಿಗಳ ಬಾಳಿನಲ್ಲಿ ಹೊಸ ತಿರುವು, ಸತಿಪತಿಗಳ ಬಾಳಿನಲ್ಲಿ ಹೊಸ ತಿರುವು, ಪತಿಯ ತಾನಾದನು ಸತಿಗೆ ಗುರುವು, ಅರಿತಳ ತಾಯಿ ಅಕ್ಷರದ ಸತ್ವವು, ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು, ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು, ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು, ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು. ಸಮಾನತೆ 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 ಸಮಾನತೆ, ಮಾನವತೆಗೆ ಮಾದರಿ ಸಮಾನತೆ, ಮಾನವತೆಗೆ ಮಾದರಿ ಸಮಾನತೆ, ಸಮಾನತೆ 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 ಸಮಾನತೆ.
ಕತೆ ಕೈತಪ್ಪಿ ಹೋಗಬಾರದು, ಲಂಬಿಸಿಕೊಡುದು. ಸಂಕ್ಷಿಪ್ತವಾಗಿ ಅಕ್ಷರದ ಮಹತ್ವವನ್ನು ಸಾರಿದ ಘಟನೆಯ ಸಾರಿ ಹೇಳಪ್ಪ. ಪರವಾಗಿಲ್ಲದೆ ನಿನಗೂ ಒಂದಿಟ್ಟು ಬುದ್ಧಿ ಐತೆ, ಹೇಳ್ತೀನಿ ಕೇಳಿಸ್ಕೊ. ಜ್ಯೋತಿಬಾ ಶಾಲೆ ಮುಗಿದ ಕೂಡಲೇ ತನ್ನಪ್ಪ ಗೋವಿಂದರಾವ್ ಅಣ್ಣ ರಾಜರಾಮನ ಹೊಲದಲ್ಲಿ ದುಡಿಮೆಗೆ ಸೇರಿಕೊಳ್ಳುತ್ತಿದ್ದ. 5-6 ಆಳು ಮಕ್ಕಳು ಅವನ ಜೊತೆ ಕೆಲಸ ಮಾಡುತ್ತಿದ್ದರು. ಹೊಸ ವಿಷಯ ತಂದೆಲ್ಲೋ, ಈಗಲೇ ಸಾಕಷ್ಟು ಸಮಯ ತಿಂದು ಹಾಕಿದ್ದೀಯಾ? ಅಯ್ಯೋ ಇಲ್ಲ ಗೆಳೆಯ, ಈಗ ನಾನು ಹೇಳೋ ವಿಚಾರ ಮುಂದಿನ ಕತೆಗೆ ಕೊಂಡಿ. ಓ ಹಾಗೆ. ಮನೆಯವರಿಗೆ ರೊಟ್ಟಿ ಊಟ ಆದರೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರೈತರ ಮಕ್ಕಳಿಗೆ ಗಂಜಿ ತರಹದ ತಾಲಿಪೀಠ ಕೊಡುತ್ತಿದ್ದರು. ಈ ತಾರತಮ್ಯ ಜ್ಯೋತಿಬಾನಿಗೆ ಸರಿ ಕಾಣಲಿಲ್ಲ. ತನ್ನಪ್ಪನನ್ನು ಒಪ್ಪಿಸಿ ಎಲ್ಲರಿಗೂ ಒಂದೇ ಕಡೆ ಒಂದೇ ಬಗೆಯ ಊಟ ಸಿಗುವ ಹಾಗೆ ಮಾಡಿದ. ಒಬ್ಬೊಬ್ಬ ಆಳು ಮಗ 6 ರೊಟ್ಟಿ ಕಡಿಯುತ್ತಿದ್ರು. 6 ರೊಟ್ಟಿ? ಅವರಿಗೆ ಅಗತ್ಯ ಇರುವ ರೊಟ್ಟಿಗಳನ್ನು ತಟ್ಟಲು ಮನೆಯ ಹೆಣ್ಣು ಮಕ್ಕಳು ಒಪ್ಪುವುದಾದರೆ ಇದಕ್ಕೆ ನನ್ನ ಅಭ್ಯಂತರವೇನೂ ಇಲ್ಲ ಎಂದ ಮಾವನ ಮಾತಿಗೆ ತಾನು ಮಾಡಿಕೊಡುವುದಾಗಿ ಒಪ್ಪಿಕೊಂಡಳು ಸಾವಿತ್ರಿ. ಈ ಕೆಲಸಕ್ಕೆ ಸುಗುಣಾಬಾಯಿ ಕೂಡ ಸಹಾಯ ಮಾಡಿದಳು. ಆಮೇಲೆ ಅದು ಸಾಧ್ಯವಾಯಿತು? ಸಾಧ್ಯವಾಗದೆ ಮತ್ತೇನು, ಮನಸ್ಸಿದ್ದರೆ ಮಾರ್ಗನಪ್ಪ. ಪರಿಣಾಮ ಏನಾಯ್ತು ಗೊತ್ತಾ? ಇನ್ನೇನಾಗುತ್ತೆ, ಸಾವಿತ್ರಿ ಬಾಯಿ ಸುಗುಣಾಬಾಯಿಗೆ ಕೆಲಸ ಜಾಸ್ತಿ ಆತಪ್ಪ. ಮಂಡ ಮತ್ತೆ ನಿನ್ನ ತಲೆ ಬುದ್ಧಿ ಅನ್ನೋದೇ ಇಲ್ಲ. ಯಾವಾಗ ನೋಡು ಬರೀ ಋಣಾತ್ಮಕ ಚಿಂತನೆ. ಹೇಳ್ತೀನಿ ಕೇಳಿಸ್ಕೊ. ಹೇಳಪ್ಪ. ಹಾಗಾದ್ರೆ ಅಕ್ಕಪಕ್ಕದ ಜಮೀನುಗಳಲ್ಲಿ ಕೆಲಸ ಮಾಡುವವರ ಕಿವಿಗೆ ಈ ವಿಚಾರ ಬಿತ್ತು. ಒಡೆಯ ದುಡಿಯುವವಾಯಿ ಬರೂ ಒಂದೇ ಬಗೆಯ ಊಟ ಮಾಡುವ ವಿಚಾರ ಪುಕಾರ ಆಯಿತು. ಆ ಕೌತುಕ ನೋಡಲು ಕೂಲಿಕಾರರು ಬಂದರು. ಬಂದವರಿಗೆ ನೀವು ನಿಮ್ಮ ಮಾಲೀಕರು ತಿನ್ನುವ ಊಟಕ್ಕೆ ಬೇಡಿಕೆ ಇಡಿ ಅಂತ ಜ್ಯೋತಿಬಾ ಪಾಠ ಮಾಡಿದ. ಈ ಆಂದೋಲನ ತಕ್ಕ ಮಟ್ಟಿಗೆ ಕೆಲಸ ಮಾಡಿತು. ಏನೇನು ಮಡಗಿದ್ಯೋ ನಿನ್ ಜೋಳಿಗೆ ಒಳಗೆ? ಭಾರಿ ಅಸ್ತ್ರಗಳೇ ಇದಾವೆ. ಅಯ್ಯೋ, ಇದೆಲ್ಲದರ ನಡುವೆ ಒಂದು ಆಸಕ್ತಿದಾಯಕ ಪ್ರಕರಣ ಒಂದು ಜರುಗಿತು. ಅದೇನಂತ ಬೇಗ ಹೇಳು ಗೆಳೆಯ. ನೋಡೋಣ ನಡೆ. ಜ್ಯೋತಿಬಾ, ನನ್ನ ಮಗ ರಾಯಲ್ ಸೈನ್ಯ ಸೇರಿ ದೂರ ದೇಶದಲ್ಲಿ ಯುದ್ಧ ಮಾಡಿ ಸತ್ತೋನಪ್ಪ. ಯಾವುದೋ ಪತ್ರ ಬಂದಿದೆ. ಓದು ಬರಹ ಬರದ ನಾನು ಓದಿ ಹೇಳಿರೆಂದು ಕುಲಕರ್ಣಿ ಅವರ ಬಳಿ ಹೋದೆ. ಅದಕ್ಕೆ ಅವರು ಪತ್ರದ ಕಸುಪುರ ಓದಿ ಹೇಳ್ತೀನಿ. ನಾನು ಜಳಕ ಮಾಡಿ ಬರೋತ್ತಿಲ್ಲ, ಅಲ್ಲಿ ಕಾಣೋ ರಾಶಿ ಕಟ್ಟಿಗೆ ಸಿಗದಾಕ್ಬಿಡ ಅಂದ್ರು. ಸಂಜೆ ಮಠ ಆ ರಾಶಿ ಕಟ್ಟಿಗೆ ಹೊಡೆಯೋ ಕೆಲಸನ ಆತ್ಯಪ್ಪ. ಆದ್ರೂ ಅವ ಹೇಳಿಲ್ಲ. ಅದಕ್ಕಯ್ಯಪ್ಪ ನಾ ಇಲ್ಲಿ ಬಂದೀನಿ. ಹೊಸಿ ಓದಿ ಹೇಳಪ್ಪ. ಇಲ್ಲಿ ತಾಕಳಪ್ಪ. ಇದು ಸರ್ಕಾರದ ಪತ್ರ. ಯುದ್ಧದಲ್ಲಿ ಮಡಿದ ನಿನ್ನ ಮಗನಿಗೆ ಪರಿಹಾರ ಅರ್ಥವಾಗಿ 5 ಎಕರೆ ಜಮೀನು ಮಂಜೂರು ಮಾಡಿದೆ. ಜ್ಯೋತಿಬಾ, ವಿಷಯ ಏನೋ ಸಂತೋಷಿದ್ದೆಯಪ್ಪ, ವಿಷಯ ಏನೋ ಸಂತೋಷಿದ್ದೆ. ಆದ್ರೆ ಅದನ್ನ ಹಂಚ್ಕೊಳ್ಳಕ್ ಮಗನೇ ಇಲ್ವಲ್ಲ ಜ್ಯೋತಿಬಾ. ನನ್ನ ಮಗನೇ ಇಲ್ವಲ್ಲಪ್ಪ. ಕಾಳಪ್ಪ, ಮಂಜೂರು ಮಾಡಿದ ಭೂಮಿಯನ್ನು 15 ದಿನಗಳಲ್ಲಿ ಸುಪರ್ದಿಗೆ ತೆಗೆದುಕೊಳ್ಳಬೇಕೆಂದು ಪತ್ರದಲ್ಲಿ ಹೇಳಿದೆ. ಆಯ್ತಪ್ಪ, ನಿನ್ನಿಂದ ತುಂಬ ಉಪಕಾರ ಆಯ್ತು ಜ್ಯೋತಿಬಾ. ಆ ದೇವ್ರು ನಿನಗೆ ಒಳ್ಳೇದು ಮಾಡ್ತಾನಪ್ಪ. ನಾನೇನು ಮಾಡ್ತೇನೆ ಜ್ಯೋತಿಬಾ. ಕಾಳಪ್ಪನ ಪ್ರಕರಣ ನಿಮಗೆ ಘಾಸಿ ಉಂಟು ಮಾಡಿದೆ. ಪಾಪಿಷ್ಟ ಕುಲಕರ್ಣಿ 1-2 ಸಾಲಿನ ಪತ್ರ ಓದಲು ಒಟ್ಟಿದ ಕಟ್ಟಿಗೆಗಳನ್ನು ಒಡೆದು ಕೊಡಬೇಕಂತೆ. ಬರೀ ಒಡೆದು ಕೊಡುವುದಲ್ಲ ಸಾವಿತ್ರಿ, ಕಾಳಪ್ಪ ಅದನ್ನು ಪುಕ್ಕಟ್ಟಿಯಾಗಿ ಒಡೆದು ಕೊಡಬೇಕು. ಸಾವಿತ್ರಿ, ಈ ಅಕ್ಷರಗಳ ಮಹಿಮೆ ನೋಡು ಸಾವಿತ್ರಿ. ಅವು ಇರದಿದ್ದರೆ ಮನುಷ್ಯ ಮತ್ತು ಪಶುಗಳಿಗೆ ವ್ಯತ್ಯಾಸವೇ ಇರುವುದಿಲ್ಲ. ಇದಕ್ಕೆ ಪರಿಹಾರವೇ ಇದೆ. ಪರಿಹಾರ? ಓ, ಅದಕ್ಕೇನೆ ಬನ್ನಿ, ಈ ಮಣ್ಣಿನ ಮೇಲೆ ನಿಮ್ಗೆ ಅಕ್ಷರಗಳನ್ನು ಕಲಿಸುತ್ತೇನೆ.
ತಾನೇ ತಂದನಿ ತಾನು ಓ ಹೋಯ್ ಓ ಹೋಯ್ ಓ ಹೋಯ್ ಓ ಹೋಯ್ ಓ ಹೋಯ್ ಓ ಹೋಯ್ ತಂದಾನೋ ತಾನಾನೋ ತಾನೇ ತಂದನಿ ತಾನೋ ತಂದ ನಾನೇ ತಾನನು ತಂದನ್ನೋ ತಾನಾನು ತಾನೇ ತಂದನಿ ತಾನು ತಂದನ್ನೋ ತಾನಾನು ತಾನೇ ತಂದನಿ ತಾನು ಓ ಹೋಯ್ ಓ ಹೋಯ್ ಓ ಹೋಯ್ ಓ ಹೋಯ್ ಓ ಹೋಯ್ ಓ ಹೋಯ್ ಯಾಕೋ ಕಂದ ಹಂಗೆಲ್ಲ ಮಾಡ್ಬೋದು ನಿಂಗೆ ಹೂ ಹೇಳ್ಕೊಂಡು ತಾನು ತಾನೇ ತಂದನಿ ತಾನು ತಂದನ್ನೋ ತಾನು ತಾನೇ ತಂದನಿ ತಾನು ಓ ಹೋಯ್ ಓ ಹೋಯ್ ಓ ನಾಳೆ ನಿಮಗೆ ಪಾಟಿ ಮತ್ತು ಕಡು ತಂದು ಕೊಡ್ತೀನಿ. ಪಾಟಿಯ ಮೇಲೆ ಆ ಕಡಿವಿನಿಂದ ಬರೆಯುವುದು ಸುಲಭ. ಹುಷಾರ್ ಕಂಡ್ರು. ಓ ಹೋಯ್ ಓ ಹೋಯ್ ಓ ಹೋಯ್ ಓ ಹೋಯ್ ಓ ಹೋಯ್ ಸಾವಿತ್ರಿ, ನೀನು ಅಕ್ಷರ ಕಲಿಯಬೇಕು. ಇವತ್ತಿನಿಂದ ನಾನು ನಿನಗೆ ಅಕ್ಷರ ಹೇಳ್ಕೊಡ್ತೇನೆ. ಇಲ್ಲಿ ಕೊಡು. ಆ ಅಂದ್ರೆ ಅರಸ. ಅ ಅಂದ್ರೆ ಅರಸ. ಆ, ನನ್ನ ಜ್ಯೋತಿಬಾ ಅರಸ. ಏನು ಈ ಹೆಣ್ಮಗಳ ಕಲಿಕೆ ಓಟ? ಒಂದು ಕಲೆ ಅಂದ್ರೆ 4 ಕಲಿತಾಳೆ. ಸಾವಿತ್ರಿಯ ಆಸಕ್ತಿ ಜ್ಯೋತಿಬಾನನಿಗೆ ಹೊಸ ಸ್ಫೂರ್ತಿ. ಏನೇನು ಕಲಿತಾಳೋ ಯಪ್ಪ, ಅವಳು ಕಲಿತು ಉದ್ಧಾರ ಮಾಡಿದ್ರೆ ಯಾರನ್ನ? ಗೆಳೆಯ, ಯಾರನ್ನು ಉದ್ಧಾರ ಮಾಡ್ತಾಳೋ ಇಲ್ವೋ ತಿಳಿಯೋದಿಲ್ಲ. ಆದ್ರೆ ಅಂದು ಆ ಕಾಲಘಟ್ಟದಾಗಿ ಅಕ್ಷರ ಕಲಿಯೋಕೆ ಅಂತ ಪಾಟಿ ಹಿಡಿದಲ್ಲ, ಅಷ್ಟು ಸಾಕು. ಹೋಗೋ ಅವನ ನಿನ್ನ ರೋದನೆ ಸಾಕು. ನಾವೇ ಅವ್ರ ಮನೆಗೆ ಹೋಗಿ ಕಣ್ಣು ತುಂಬಿಸ್ಕೊಂಡು ಬಾ. ನಾವು ನಡೆ ಹೋಗಿ. ಹೇ, ಅದೇನು ಕೈಯಾಗೆ ನೋಡ್ಕೊಂಡು ನಮ್ಮ ಜ್ಯೋತಿಬಾ ಇತ್ತಲೇ ಬರುತ್ತಿದ್ದಾನೆ. ಅವನ ಕೈಯಲ್ಲಿರೋದು ಬ್ಲಾಕ್ ಬೋರ್ಡ್. ಅವರ ಮನೆಯಲ್ಲಿ ವಿದ್ಯಾರ್ಥಿನಿ ಒಬ್ಬಳಿದ್ದಾಳೆ. ಅವಳಿಗೆ ಅಕ್ಷರ ಕಲಿಸಕ್ಕೆ ಅಂತ ಹೊರಟಿದ. ಆ ಸರಸವನ ಜೊತೆಗೆ ನಾವು 4 ಅಕ್ಷರ ಕಲಿತೀವಾ? ಅಯ್ಯೋಯ್ಯಪ್ಪ, ಅವಶ್ಯ ಕಲಿಬೋದು. ಅದಕ್ಕೇನಂತೆ ನೋಡ್ತಾನೆ ನಾವು ಕಲ್ತ್ರಾಯ್ತು. ನಡಿ ಹೋಗೋಣ. ಹಾ ಕಾಡಿನ ಮೈಸವರಿ ಸೋಕ್ಯಾವ ಬಿಸಿ ಗಾಳಿ. ಸಾವಿತ್ರಿ, ನಿನ್ನೆ ಕಲಿತಿದ್ದು ಬರೀ ಮುಂದಿನದನ್ನು ಹೇಳ್ಕೊಡ್ತೀನಿ. ಹ. ಅ ಅಂದ್ರೆ ಅರಸ. ಹಾ. ಆ ಅಂದ್ರೆ ಆನೆ. ಹ. ಆ ಅಂದ್ರೆ ಆನೆ. ಹಾ, ಈಗೇನು? ಈ ಅಂದ್ರೆ ಇ ಅಂದ್ರೆ ಇಲಿ. ಆ ಅಂದ್ರೆ ಈ ಅಂದ್ರೆ ಜನರಿಗೆ ಅಕ್ಷರ ದಾಸೋಹ ಮಾಡ್ತೀನಿ ಅಂತ ಗೊತ್ತಿತ್ತು, ಆದ್ರೆ ತನ್ನ ಹೆಂಡತಿಗೂ ಅಕ್ಷರ ಕಲಿಸ್ತೀನಿ ಅಂತ ಗೊತ್ತಿರಲಿಲ್ಲ.
ತೋರಿಸೋ ಬದಲು ನನ್ನನ್ನು ಕುರುಡನಾಗಿ ಮಾಡಬಹುದಿತ್ತಲ್ಲ ದೇವ್ರೆ. ಮೊದಲೇ ಈ ಬ್ರಾಹ್ಮಣರು ನರಕದ ಬಯಸಿದ್ದಾರೆ, ಅಂಥದ್ರಲ್ಲಿ ಕ್ಷುಲ್ಲಕ ಜಾತಿ ಹೆಣ್ಣು ಅಕ್ಷರ ಕಲಿಯುವುದಾ? ಜ್ಯೋತಿಬಾ, ಏನ್ ನಡೆಸ್ತಿದ್ಯಾ? ಅಕ್ಷರಗಳನ್ನು ಕಲಿಸುತ್ತಿದ್ದೆ. ಇದನ್ನು ಮಾಡಬೇಡ, ಇದು ಧರ್ಮದ್ರೋಹದ ಕೆಲಸ ಅಂತ ಈ ಹಿಂದೆ ನಿನ್ಗೆ ಹೇಳಿದ್ದೆ. ಅಪ್ಪ, ಈಗ ನಾನೇನು ಮಾಡುತ್ತಿರೋದನ್ನು ಮಾಡದಿದ್ದರೆ ಧರ್ಮದ್ರೋಹದ ಕೆಲಸವಾಗುತ್ತದೆ. ನೋಡ್ರಿ ನೋಡಿ, ಶೂದ್ರನಿಗೆ 4 ಅಕ್ಷರ ಬಂದ್ರೆ ಅವನು ಹೇಗೆ ರಾಕ್ಷಸನಾಗುತ್ತಾನೆಂದು ಮನು ಈಗಾಗಲೇ ಶಾಸ್ತ್ರದಲ್ಲಿ ಹೇಳಿದ್ದಾನೆ. ನಾನಿರುವುದು ಮಹಾಪಾಪ. ನೋಡು ನೋಡು, ನೀನ್ ಈ ಕೃತ್ಯದಿಂದ ಸಾಕ್ಷಾತ್ ಭೂಸುರ ಓಡಿ ಹೋದ. ಅಪ್ಪ, ಅವನು ಭೂಸುರನೆಂದು ನಿನಗೆ ಯಾರು ಹೇಳಿದರು? ಮತ್ತೆ ಅವರು ಓಡಿ ಹೋದರೆ ನಿನಗೇಕೆ ಕಷ್ಟ ಬರುತ್ತದೆ? ಬ್ರಾಹ್ಮಣರು ಭೂಮಿಯ ಮೇಲಿನ ದೇವರಲ್ಲವೇ? ಹಾಗೆಂದು ಹೇಳಿದವರು ಯಾರು? ನೀಲಕಂಠ ಶಾಸ್ತ್ರಿಗಳು ಹಾಗೆ ಹೇಳಿದ್ರು. ಸ್ವತಃ ದೇವರೇ ಬಂದು ಅವರಿಗೆ ಹೇಳಿದ್ರಂತೆ. ಎಂತೆಂಥವರು ದೇವರನ್ನು ಹುಡುಕುತ್ತಾ ಕಾಡು ಮೇಡು ಅಲಿಯುತ್ತಿರುವಾಗ ಈ ನೀಲಕಂಠ ಶಾಸ್ತ್ರಿಗಳಿಗೆ ದೇವರು ಭೇಟಿಯಾಗಿದ್ದಾನೆಂದರೆ ಸಾಮಾನ್ಯ ಸಂಗತಿಯೇ. ಅದನ್ನು ನೀನು ನಂಬಿಬಿಟ್ಟೆಯಲ್ಲ. ಶೂದ್ರರ ನಂಬುವ ಗುಣವನ್ನು ಅವರೆಲ್ಲರೂ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಹಾಗಾದ್ರೆ ಇದು ಸುಳ್ಳು ಅಂತೀಯಾ? 100ಕ್ಕೆ 100ರಷ್ಟು ಸುಳ್ಳು. ಈ ಜನ ಸುಳ್ಳಿನ ಕಥೆಗಳನ್ನು ಹೇಳುತ್ತಾ ನಮ್ಮನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ. ಅವರ ಈ ಮೋಸದ ಬಲೆಯಲ್ಲಿ ನಾವು ಸಿಕ್ಕಿಕೊಂಡಿದ್ದೇವೆ. ಏನಾದ್ರೂ ಆಗ್ಲಿ, ನಾನು ನೀನ್ ಅಕ್ಷರ ಕಲಿಯೋದನ್ನ ಒಪ್ಪಿದ್ದೆ. ಆದ್ರೆ ಸಾವಿತ್ರಿಗೆ ಅಕ್ಷರ ಕಲಿಸೋ ಮೂಲಕ ಧರ್ಮದ್ರೋಹದ ಕೆಲಸ ಮಾಡ್ತಿದ್ದೆ ಅನ್ಸ್ತಿದ್ದೆ. ಕೂಡ್ಲೇ ಇದನ್ನು ನಿಲ್ಸು. ಸಾವಿತ್ರಿ, ನನ್ನಿಂದಾಗಿ ನೀವು ಬೈಗುಳ ಕೇಳಬೇಕಾಯ್ತು. ಸಾವಿತ್ರಿ, ಇದು ಆರಂಭ. ಟೀಕಿಸುವವರಿಗೆ ಹೆದರಿ ನನ್ನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸುವುದಿಲ್ಲ. ಸಾವಿತ್ರಿ, ನಾನು ದುಪ್ಪಾಯ ಮಾಡಿದ್ದೇನೆ. ಹೊಲಕ್ಕೆ ಹೋದಾಗ ಭೂತಾಯಿಯನ್ನು ಅಡಿಗೆ ಮಾಡಿಕೊಂಡು ಅಕ್ಷರಗಳನ್ನು ಕಲಿ. ಹೀಗೆ ಹೊಲದಲ್ಲಿ ಅಕ್ಷರಗಳ ಅಭ್ಯಾಸ ಆರಂಭವಾಯಿತು. ಸಾವಿತ್ರಿಗೆ ಗ್ರಹಣ ಶಕ್ತಿ ಚೆನ್ನಾಗಿತ್ತು. ಒಂದೇ ಬಾರಿಗೆ ಕಲಿಯುತ್ತಿದ್ದಳು. ಎಲ್ಲವನ್ನು ಗಮನಿಸಿದ ಸುಗುಣಾಬಾಯಿ ತನಗೂ ಅಕ್ಷರಗಳನ್ನ ಕಲಿಸುವೆಂದು ದುಂಬಾಲು ಬಿದ್ದಳು. ಅಯ್ಯೋ, ಅಷ್ಟು ಮಾತ್ರವಲ್ಲಪ್ಪ, ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರೈತರು ಮಕ್ಕಳು ಸಹ ಅಕ್ಷರ ಕಲಿಯಲು ಮುಂದಾದರು. ಈ ಎಂದು ದಾಂಧಲೆ ಎಬ್ಬಿಸುತ್ತಿದ್ದರು. ಅದೇ ಮಾರ್ಗದಲ್ಲಿ ಹೋಗುತ್ತಿದ್ದ ತಲಾಟಿ ಕುಲಕರ್ಣಿ ಮತ್ತು ದೇಶಪಾಂಡೆ ಗದ್ದಲವನ್ನು ಕೇಳಿ ಕುತೂಹಲದಿಂದ ಈ ದೃಶ್ಯ ನೋಡಿ ಸ್ತಂಭೀಭೂತರಾಗುವರು. ಆಮೇಲೆ ನೋಡ ನಡೆ ಹೋಗೋಣ. ಬನ್ನಿ ಮಾವಸಿ. ತಾನೇ ತಂದನಿತಾನು ಓಹೋಯ್ 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 ತಂದಾನೋ ತಾನಾನೋ ತಾನೇ ತಂದನಿತಾನೋ ಅದಕ್ಕೆ ಬನ್ನಿ. ನಿಲ್ಲು. ಈಗ ಕರಗುವ ಮುನ್ನ ನಮ್ಮೆದೆಗೂ ಬೆಳಕ ಹರಿಸನ್ನ ಜ್ಯೋತಿನಿ ಕರಗುವ ಮುನ್ನ ನಮ್ಮೆದೆಗೂ ಬೆಳಕ ಹರಿಸನ್ನ ಎಂದಿಗೂ ಅಳಿಸಲಾಗದಣ್ಣ ನೀ ಬರೆದ ಅಕ್ಷರಗಳನ್ನ ಪಾಚಿಗಟ್ಟಿದೆ ಮನವೆಲ್ಲ ತಂದ
ಒಂದೇ ಶುಚಿಗೊಳಿಪುದು ಅಕ್ಷರ ಒಂದೇ ಶುಚಿಗೊಳಿಪುದು ಅಕ್ಷರ ಒಂದೇ ಶುಚಿಗೊಳಿಪುದು ಅಕ್ಷರ ಒಂದೇ ಅಕ್ಷರ ಒಂದೇ ಅಕ್ಷರ ಒಂದೇ ಜ್ಯೋತಿಬಾ, ಇದೇನು ಮಾಡುತ್ತಿರುವೆ? ಅವರಿಗೆ ಅಕ್ಷರಗಳ ಬಗ್ಗೆ ಪರಿಚಯ ಮಾಡಿಸುತ್ತಿದ್ದೆ. ನೀನಂತೂ ಧರ್ಮಲಂಡ. ನಿನ್ನ ಹಠದಿಂದಾಗಿ ಈ ಮುಗ್ಧ ಜನರು ನರಕಕ್ಕೆ ಹೋಗುವರು. ನಾಟಿ ಕಾಕ, ಹೇಳಿ, ನಾನು ಮಾಡಿದ ಧರ್ಮದ್ರೋಹದ ಕೆಲಸವೇ ಮತ್ತೆ ಇವರೇಕೆ ನರಕಕ್ಕೆ ಹೋಗಬೇಕು? ಯಾಕಂದ್ರೆ ನೀನು ಮಾಡ್ತಿರೋದು ಧರ್ಮಲಂಡರ ಕೆಲಸ. ಅದರಲ್ಲಿ ಇವರೆಲ್ಲ ಭಾಗಿಗಳು. ಇವರಿಗೆಲ್ಲ ನರಕ ಪ್ರಾಪ್ತಿ ನಿಶ್ಚಿತ. ಏಯ್! ತಲಾಟಿ ಕಾಕ, ನಾನು ಯಾವತ್ತೂ ಧರ್ಮಲಂಡರ ಕೆಲಸವೂ ಮಾಡಿಲ್ಲ. ಇದೇನು ಅಕ್ಷರಗಳು ತಲಾಟಿ ಕಾಕ, ಅಕ್ಷರಗಳು. ಸರಸ್ವತಿಯ ಪ್ರತೀಕಗಳ ಬಗ್ಗೆ ಅಬದ್ಧ ಆಡಬೇಡಿ. ನಾನು ಅದನ್ನೇ ಹೇಳ್ತಿರೋದು. ನಿನ್ನ ಮಲಿನ ಕೈಗಳಿಂದ ಸರಸ್ವತಿಯನ್ನ ಮಲಿನ ಮಾಡಬೇಡ. ಇವುಗಳನ್ನು ಬರೆಯುವ ಮೊದಲು ನನ್ನ ಕೈಗಳನ್ನು ನೀರಿನಿಂದ ಸ್ವಚ್ಛ ಮಾಡಿಕೊಂಡಿದ್ದೆ. ಮೂರ್ಖ, ನೀರಿನಿಂದ ಕೈ ತೊಳೆದುಕೊಂಡರೆ ಅವು ಸ್ವಚ್ಛವಾಗಿ ಬಿಡುತ್ತಾವೇನು? ಎಲ್ಲ ಸಮುದ್ರಗಳ ನೀರಿನಿಂದ ಕೈ ತೊಳೆದುಕೊಂಡರೂ ಶೂದ್ರನಾದ ನಿನ್ನ ಕೈಗಳು ಎಂದಿಗೂ ಶುದ್ಧವಾಗುವುದಿಲ್ಲ. ನೀನು ಹುಟ್ಟ ಶೂದ್ರ ಮುಂದೆದು ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟಿಯ. ಓಹೋ, ವರಾಹ, ಸಾಕ್ಷಾತ್ ವಿಷ್ಣುವೇ ಹಂದಿಯಾಗಿ ಹುಟ್ಟಿದ ಕತೆ ತಮಗೆ ಗೊತ್ತಿದೆ ಅಂದುಕೊಂಡಿದ್ದೇನೆ. ಅದು ಹಂದಿ ಅಲ್ಲವೋ? ವರಾಹ. ವರಾಹ ವರಾಹ. ವರಾಹ ಸಂಸ್ಕೃತದಲ್ಲಿ ವರಾಹ, ನಮ್ಮ ಭಾಷೆಯಲ್ಲಿ ಅದು ಹಂದಿ. ಬಹುಶಃ ಎರಡೂ ಭಾಷೆಗಳ ನಡುವಿನ ಅರ್ಥ ತಮಗೆ ಗೊತ್ತಿದೆ ಅಲ್ಲವೇ? ಅದೆಲ್ಲ ಪುರಾಣದ ಕತೆ. ನಿನಗೇನು ತಿಳಿಯುತ್ತದೆ? 4 ಅಕ್ಷರಗಳನ್ನು ಓದಿದ ನಿನ್ನ ತಲೆ ಕೆಟ್ಟಿದೆ. ನಿನಗೆ ಮೋಕ್ಷ ದೊರೆಯಲ್ಲ. ಖಂಡಿತ ಹಾಳಾಗಿ ಹೋಗುವೆ. ತಲಾಟಿ ಕಾಕ, ನಾನು ಯಾವ ಧರ್ಮದ್ರೋಹದ ಕೆಲಸವೂ ಮಾಡಿಲ್ಲ. ನನಗೆ ಮೋಕ್ಷ ಸಿಗುವುದೋ ಇಲ್ಲವೋ ಗೊತ್ತಿಲ್ಲ. ನನ್ನ ಮೋಕ್ಷದ ಬಗ್ಗೆ ನೀವೇಕೆ ತಲೆ ಕೆಡಿಸಿಕೊಳ್ಳಬೇಕು? ನೀನೇಗಾದರೂ ಹಾಳಾಗಿ ಹೋಗು. ಆದರೆ ವಿದ್ಯಾದಿ ದೇವತೆ ಸರಸ್ವತಿಯನ್ನ ಮಲಿನ ಮಾಡಬೇಡ. ವಿದ್ಯಾದೇವತೆ ಸರಸ್ವತಿಯನ್ನು ನಾನು ಮಲಿನ ಮಾಡುತ್ತಿಲ್ಲ. ನಿಮ್ಮೆಲ್ಲರಿಂದ ಕೈದಿಯಾಗಿರುವವಳನ್ನು ಮುಕ್ತಳನ್ನಾಗಿಸುತ್ತಿದ್ದೇನೆ. ಸರಸ್ವತಿನ ಸರಿಯಿಂದ ಬಿಡಿಸೋಕೆ ನೀನ್ಯಾರು? ನೀನು ಹುಳ ಬಿದ್ದು ಸಾಯುವೆ. ಆಯ್ತು ಕಾಕ, ನಿಮ್ಮ ಶಾಪ ಫಲಿಸಲಿ. ಆದಷ್ಟು ಬೇಗ ಸರಸ್ವತಿ ನಿಮ್ಮಿಂದ ಮುಕ್ತಳಾಗಲಿ. ನೋಡಿ ತಲಾಟಿ ಕಾಕ, ಸರಸ್ವತಿ ಹೇಳಿದ ಅಕ್ಷರಗಳ ಮೇಲೆ ಮೂತ್ರವನ್ನು ಮಲಿನ ಮಾಡ್ತೀನಿ ನಾನು. ತಲಾಟಿ ಕಾಕ, ಈ ಶೂದ್ರ ಮುಂಡೆತನ ಮುಟ್ಟಿ ಮಲಿನವಾದವು. ಮೊದಲು ಮಡಿ ಆಗಬೇಕು. ನಡೀರಿ. ಇದೆಲ್ಲ ಇದ್ದಿದ್ದೆ. ನಾವು ಯಾವುದರಿಂದ ಹೊರಬರಬೇಕಾಗಿದೆ ಎಂಬುದು ನಮಗೆ ನಿಚ್ಚಳವಾದರೆ ಸಾಕು. ಅವನ ತಂದೆ ತಾಯಿಗಳಿಗೆ ಬಹಿಷ್ಕಾರ ಹಾಕಬೇಕು. ಅಷ್ಟು ಮಾತ್ರವಲ್ಲ, ಬುಧವಾರವಾಡೆಯ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ 6 ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೆ ಧಮಕಿ ಹಾಕಬೇಕು. ನೋಡಿ, ಶೂದ್ರ ಹೆಂಗಸರು ಅಕ್ಷರ ಕಲಿತರೆ ಅವೇ ಅಕ್ಷರಗಳು ಅವರ ಗಂಡಸರ ಊಟದ ತಾಟಿನಲ್ಲಿ ಹುಳುಗಳಾಗಿ ಬರುತ್ತದೆ ಎಂದು ವೇದದಲ್ಲಿ ಸಾರಿದೆ. ಅಯ್ಯೋ ದೇವರೇ, ಮುಂದೆ ಈ ಲೋಕದ ಗತಿ ಏನಪ್ಪ? ವೇದಗಳ ಪಾಂಡಿತ್ಯ ಪಡೆದಿರುವ ರಂಗನಾಥಾಚಾರ್ಯರೇ, ಇದಕ್ಕೆಲ್ಲ ನಿಮ್ಮ ಧರ್ಮಶಾಸ್ತ್ರದಲ್ಲಿ ನಿಯಮಗಳಿದ್ದರೆ ತಿಳಿಸಿ ಹೇಳಿ ಸ್ವಾಮಿ. ಮನು ಧರ್ಮ ರಕ್ಷಣೆಗಾಗಿ ಅನೇಕ ನಿಯಮಗಳನ್ನು ರಚಿಸಿದ್ದಾನೆ. ಆ ನಿಯಮಗಳು ಸಮಾಜದ ಒಳಿತಿಗಾಗಿಯೇ ರೂಪಿಸಲ್ಪಟ್ಟವುಗಳು. ಬ್ರಾಹ್ಮಣನ ಸರಿಸಮಾನವಾಗಿ ಆಸೀನರಾಗುವ ಶೂದ್ರನಿಗೆ ಸೊಂಟದಲ್ಲಿ ಬರೆ ಹಾಕಿ ಊರಾಚೆ ದೂಡಬೇಕೆಂದು ಹೇಳಿದ್ದಾನೆ. ಜ್ಯೋತಿಬಾ ಬ್ರಾಹ್ಮಣ ಸಮುದಾಯವನ್ನು ಬೈದು ಅವಮಾನಿಸುತ್ತಿದ್ದಾನೆ. ಬ್ರಾಹ್ಮಣರು ಈ ದೇಶದ ಶತ್ರುಗಳೆಂದು ಬಿಂಬಿಸುತ್ತಿದ್ದಾನೆ. ಜ್ಯೋತಿಬಾನ ಕಮ್ಮುಕ್ಕಿನಿಂದ ಅಕ್ಷರ ಕಲಿಯಲು ಬಂದಿರುವ 2 ಶೂದ್ರ ಹೆಂಗಸರು ಧರ್ಮ ದ್ರೋಹಿಗಳು. ಹೌದೌದು,
ಧರ್ಮದ್ರೋಹಿಗಳಷ್ಟೇ ಅಲ್ಲ, ದೇಶದ್ರೋಹಿಗಳು ಕೂಡ. ರಾಷ್ಟ್ರಕ್ಕೆ ಧರ್ಮದ ಮಾರ್ಗದರ್ಶನವಿದ್ದರೆ ಮಾತ್ರ ಸರಿದಾರಿಯಲ್ಲಿ ಚಲಿಸುತ್ತದೆ, ಇಲ್ಲದಿದ್ದರೆ ಅದು ಅವ್ಯವಸ್ಥೆಯ ಆಗರವಾಗುತ್ತದೆ. ಯಾವುದೇ ಶುಭ ಕಾರ್ಯಕ್ಕೆ ಸ್ತ್ರೀ ವಂಚಳು, ಅದರಲ್ಲೂ ಅವಳು ಅಕ್ಷರಗಳನ್ನಂತೂ ಮುಟ್ಲೇಬಾರದು. ಇಬ್ಬರು ಹೆಂಗಸರನ್ನು ಪ್ರೀತಿಯಲ್ಲಿ ಹೊಡೆದರು ಅದು ಧರ್ಮಕ್ಕೆ ಸಂಗಜಯವಾಗುತ್ತದೆ. ಹಾಗಾಗಿ ನಾನು ಸಾವಿತ್ರಿ ಮತ್ತು ಸುಗುಣಮಾರೆಯನ್ನು ಬೀದಿಯಲ್ಲಿ ಹೊಡೆಯುತ್ತೇನೆ. ಈಗ ದೇಶದಲ್ಲಿರುವುದು ಇಂಗ್ಲಿಷರ ಸರ್ಕಾರ. ಪೇಶ್ವೆಗಳ ಆಡಳಿತದಲ್ಲಿ ನಾವು ಹೇಳಿದ್ದೆಲ್ಲ ನಡೆಯುತ್ತಿತ್ತು. ಆದರೆ ಈಗ ಪರಿಸ್ಥಿತಿ ಬಿಗಡಾಯಿಸಿದೆ. ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಸತಿ ಪದ್ಧತಿ, ಶಿಶು ಹತ್ಯೆ, ಬಾಲ್ಯ ವಿವಾಹಗಳನ್ನು ನಿಷೇಧಿಸಿ ಕಾಯ್ದೆ ತಂದಿದ್ದಾನೆ. ಆಂಗ್ಲರೇ ಎಲ್ಲೆಡೆ ಶಾಲೆಗಳನ್ನು ತೆರೆಯುತ್ತಿದ್ದು ಅದರಲ್ಲಿ ಶೂದ್ರ ಹುಡುಗರನ್ನು ಸೇರಿಸಿಕೊಳ್ಳುತ್ತಿದ್ದಾರೆ. ಸಾವಿತ್ರಿ ಸುಗುಣಾಬಾಯಿ ಸೇರಿರುವುದು ಕಂಪನಿ ಸರ್ಕಾರದ ಶಾಲೆಗೆ. ನಾವು ಈಗ ಏನಾದರೂ ಮಾಡ ಹೊರಟರೆ ಅದು ನಮ್ಮ ಬುಡಕ್ಕೆ ಬರುತ್ತದೆ. ನಾವು ಹುಷಾರಾಗಿ ಕೆಲಸ ಮಾಡಬೇಕಾಗುತ್ತದೆ. ಹಾಗಾದರೆ ಈಗೇನು ಮಾಡೋಣ? ಜಗದ್ಗುರು ಆಚಾರ್ಯರ ಬಳಿಗೆ ಹೋಗಿ ಇದಕ್ಕೆಲ್ಲ ಮಾರ್ಗಗಳನ್ನು ಕೇಳೋಣ. ನಡೆ ನಡೆ. ಗೋವಿಂದರಾವ್, ಪುಣೆಯಲ್ಲಿ ಏನೇನು ನಡೀತಿದೆ ಗೊತ್ತಾ ನಿನಗೆ? ನನ್ನಿಂದ ಏನಾದರೂ ತಪ್ಪುಗಳಾಗಿದ್ರೆ ಬುದ್ಧಿಯವರು ಕ್ಷಮಿಸಬೇಕು. ನಿನ್ನ ಮಗಳ ಶಾಲೆ ಕಲಿಯುತ್ತಿದ್ದಾನೆ, ಅದೇ ಧರ್ಮ ಬಾಹಿರವಾದ ಕೆಲಸ. ಆದರೆ ಈಗ ನಿನ್ನ ಸೊಸೆ ಮತ್ತು ಸುಗುಣಾಬಾಯಿಯನ್ನು ಅಕ್ಷರ ಕಲಿಯಲು ಕಳಿಸುತ್ತಿರುವಂತೆ ಇಷ್ಟು ಸೊಕ್ಕು ಬಂದ ನಿನಗೆ? ಅವರಿಬ್ರು ಅಮಾಯಕರು. ನನ್ನ ಮಗ ಒಂದಿಷ್ಟು ಮೊಂಡ. ಅವರಿಬ್ರು ದಿನ ಹೊಲಕ್ಕೆ ಹೋಗ್ತಿದ್ದಾರೆ. ಯಾರು ಹೇಳ್ತಿದ್ಯಾ? ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಲೋಕ ಕುರುಡೆ. ಅದರ ಗುಂಡಿಯ ಮೇಲೆ ಎರಡೇಟು ಬಿದ್ದರೆ ಸತ್ಯವೇನೆಂದು ತಿಳಿಯುತ್ತದೆ. ನಿನ್ನ ಮನೆ ಕೂಡ ನಡೆದಿರುವುದು ಇದೆ. ವಯಸ್ಸಾಯ್ತು ಹೊರತು ಬುದ್ಧಿ ಬೆಳೆದಲ್ಲ ನಿಮಗೆ. ನಿಮ್ಮ ಕಾರಣದಿಂದ ಇಡೀ ಸಮಾಜವನ್ನು ನರಕಕ್ಕೆ ತಳ್ಳುತ್ತಿದ್ದೀರಿ. ಅದು ದೊಡ್ಡ ಗೋವಿಂದರಾವ್, ಇದೀಗ ಧರ್ಮ ಸಂಸ್ಥಾನದಿಂದ ನಮಗೆ ಆದೇಶ ಬಂದಿದೆ. ಈ ಧರ್ಮದ್ರೋಹದ ಕೆಲಸ ಈಗಿಂದೀಗ ನಿಲ್ಲಿಸಿ ಹೋದ್ರೆ ಮುಂದಿನ ಪರಿಣಾಮಗಳಿಗೆ ನಾವು ಜವಾಬ್ದಾರರಲ್ಲ. ಜ್ಯೋತಿಬಾ, ನಾನು ಇದೇನ್ ಕೇಳ್ತಾ ಇದ್ದೀನಿ? ನೀನು ಸಾವಿತ್ರಿ ಮತ್ತು ಸುಗುಣರನ್ನು ಶಾಲೆಗೆ ಕರ್ಕೊಂಡೋಗಿ ಅಕ್ಷರ ಕಲಿಸ್ತಿದ್ಯಂತೆ. ಹೌದು, ಅವರು ಶಾಲೆಗೆ ಬಂದು ಅಕ್ಷರ ಕಲಿಯುತ್ತಿದ್ದಾರೆ. ಕೂಡ್ಲೇ ಇದನ್ನು ನಿಲ್ಸು. ಅವ್ರು ಅಕ್ಷರ ತೀರ್ತಿರೋದ್ರಿಂದ ನಾವೆಲ್ಲ ನರಕಕ್ಕೆ ಹೋಗುವಂತಾಗಿದೆ. ಅಪ್ಪ, ಅದೆಲ್ಲ ಸುಳ್ಳು. ಈ ಬ್ರಾಹ್ಮಣರು ನಮ್ಮಲ್ಲಿ ಭಯವನ್ನು ಬಿತ್ತಿ ನಾವು ಅಕ್ಷರ ಕಲಿಯಬೇಕೆಂಬ ಹುನ್ನಾರ ನಡೆಸಿದ್ದಾರೆ. ಏನಾದ್ರೂ ಆಗ್ಲಿ, ನಾನು ನಿನ್ನೆಲ್ಲ ಚೇಷ್ಟೆಗಳನ್ನು ಸಹಿಸಿಕೊಂಡೆ. ಆದ್ರೆ ಇನ್ನು ನನಗೆ ಸಹಿಸೋಕ್ಕಾಗೋದಿಲ್ಲ. ನಾನು ಹೇಳುವಂತೆ ಕೇಳೋದಾದ್ರೆ ಮಾತ್ರ ಈ ಮನೆಯಲ್ಲಿ ಇರ್ಬೋದು. ಇಲ್ಲವಾದ್ರೆ ಈ ಮನೆ ಬಾಗಿಲು ನಿನಗೆ ಶಾಶ್ವತವಾಗಿ ಮುಚ್ಚುತ್ತದೆ. ಅಪ್ಪ, ನಾನು ಯಾವ ಧರ್ಮದ್ರೋಹದ ಕೆಲಸವೂ ಮಾಡಿಲ್ಲ. ವಿದ್ಯಾದೇವತೆ ಸರಸ್ವತಿಯ ಕೆಲಸ. ಇದು ಧರ್ಮಕ್ಕೆ ಹೇಗೆ ಅಡ್ಡವಾಗುತ್ತದೆ? ನಾನಿಟ್ಟ ಹೆಜ್ಜೆಯನ್ನು ಹಿಂದೆ ಸರಿಸುವುದಿಲ್ಲ. ನೀವೀಗ ಸಿಟ್ಟಿನಲ್ಲಿದ್ದೀರಿ. ಈ ಮಾತುಗಳನ್ನು ನಿಮ್ಮ ನಾಲಿಗೆಯಲ್ಲಿ ಹೇಳುತ್ತಿರುವವರು ಯಾರೆಂದು ನನಗೆ ಗೊತ್ತು. ಇರಲಿ, ನಿಮಗೆ ಸಂತೋಷವಾಗುವುದಾದರೆ ಈಗಿಂದೀಗಲೇ ಮನೆ ಬಿಟ್ಟು ಹೋಗುತ್ತಿದ್ದೇನೆ. ನಾನು ನಿಮ್ಮ ಜೊತೆಗೆ ಬರುತ್ತೇನೆ. ನೀವು ಕೈಗೊಂಡಿರುವ ಕೆಲಸದ ಬಗ್ಗೆ ಕೊಂಚವೂ ಸಂಶಯವಿಲ್ಲ. ಬದಲಿಗೆ ಅಪಾರವಾದ ಗೌರವವಿದೆ. ಉದಯ ಉದಯ ಹೊಸದೇ ಉದಯ 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 ಹೊಸದೇ ಉದಯ. ಮನೆ ಬಿಟ್ಟರು ಗುರಿಯೆಡೆಗೆ ಸಾಗಿದರು. ಮನೆ ಬಿಟ್ಟರು ಗುರಿಯೆಡೆಗೆ ಸಾಗಿದರು. ಛಲವೊಂದಿರೆ ಸಾಧನೆಗೆ ಸಾಧನ
ಚೇತನ ಸಖೆ ವಿಪ್ರಕೂಟದ ಹುನ್ನಾರ ತನ್ನ ಕಾರ್ಯವೆಸಗಿತು. ಹೌದು, ವಿಪ್ರಕೂಟ ಜ್ಯೋತಿಬಾ ಸಾವಿತ್ರಿ ದಂಪತಿಗಳನ್ನು ಮನೆಯಿಂದ ಹೊರಹಾಕಿತು. ಸುಲಭವಾಗಿ ಮನೆ ಏನೋ ಬಿಟ್ಟರು. ಸರಿ, ಮುಂದೆ ಎಲ್ಲಿಗೆ ಹೋದ್ರಪ್ಪ ಅವರು? ಜ್ಯೋತಿಬಾನ ವಿಚಾರಧಾರೆಗಳಿಂದ ಮಾರು ಹೋಗಿದ್ದ ಪ್ರಗತಿಪರ ಬ್ರಾಹ್ಮಣ ತಾತ್ಯಾರಾವ್ ಬಿಡಿಯವರ ಮನೆಗೆ ಹೋದರು. ಕಾರಣ ತಿಳಿದು ಅವರ ಮನೆಗೆ ಆದರದಿಂದಲೇ ಸ್ವಾಗತಿಸಿದರು. ನಿಜ ಗೆಳೆಯ, ನಿನ್ನ ಮಾತು ಉದ್ದೇಶ ಒಳ್ಳೆಯದಿದ್ರೆ ಸಹಾಯಕ್ಕೆ 1000 ಕೈಗಳು ಬರ್ತವಂತೆ. ಬೆಳೆ ಮನೆಗೆ ಬಂದ ಶೇಖ್ ಗಂಜಾರಪೇಟೆಯ ಮನೆಯಲ್ಲಿರಬಹುದೆಂದು ಆಹ್ವಾನಿಸಿದ. ಆದರೆ ಜ್ಯೋತಿಬಾ ತಾತ್ಯಾರಾವ್ ಬಿಡಿಯವರ ಮನೆಯಲ್ಲಿರಲು ನಿಶ್ಚಯಿಸಿದ. ತನ್ನ ಅಪ್ಪನ ಹೊಲದ ಕೆಲಸಕ್ಕೆ ತಿಲಾಂಜಲಿಯನ್ನು ಕೊಟ್ಟು ತನ್ನ ಶಿಕ್ಷಕ ವೃತ್ತಿಯನ್ನು ಮುಂದುವರೆಸಿದ. ಗೆಳೆಯ, ಬಾರು ಮನೆ ಬಿಟ್ಟು ಬಿಡೆ ಮನೆಯಲ್ಲಿದ್ದ ಸಾವಿತ್ರಿಬಾಯಿ ಜ್ಯೋತಿಬಾ ದಂಪತಿಗಳ ಮುಂದಿನ ವಿಚಾರಗಳನ್ನು ಬೇಗ ತಿಳಿಸಿ ಹೇಳೋ ಗೆಳೆಯ. ಸಮಾಧಾನ, ಸಾವಧಾನ, ಆತರ ಪಡಬೇಡ. ಅವರು ಮನೆ ಬಿಟ್ಟು ಬಂದಲ್ಲಿ ಶುರುವಾಯಿತು ನಿಜವಾದ ಕೆಲಸ. ಇದು ತನಕ ನಿರ್ಮಿಸಿಕೊಂಡಿದ್ದ ತಳಪಾಯದ ಮೇಲೆ ಕಟ್ಟುವ ಕೆಲಸ ಸಾಂಗವಾಗುತ್ತಿದೆ. ಮುಂದೇನಾಗುವುದು ಎಂದು ನೋಡೋಣ, ನಡೆ. ಜಗತ್ತು ಮರೆಯುವುದಿಲ್ಲ. ವಾಡೆಯ ಒಂದು ಭಾಗವನ್ನು ನಿಮ್ಮ ಈ ಕಾರ್ಯಕ್ಕಾಗಿ ನೀಡುವೆ. ಕೆಲಸ ಮುಂದುವರೆಸಿ. ನಾನಿಲ್ಲಿ ಶಾಲೆ ಆರಂಭಿಸಿದರೆ ಬುಧವಾರ ವಾಡೆ ಶಿಕ್ಷಕ ವೃತ್ತಿಯನ್ನು ಬಿಡಬೇಕಾಗುತ್ತದೆ. ನನ್ನ ಜೊತೆ ಇನ್ನಿಬ್ಬರ ಹುದ್ದೆ ತುಂಬಿಸಿ ಏನು ಮಾಡು? ಜ್ಯೋತಿಬಾ, ನೀನು ಏನು ಯೋಚಿಸುತ್ತಿರುವೆಂದು ನನಗೆ ಗೊತ್ತು. ನಿನ್ನ ಈ ಪುಣ್ಯದ ಕೆಲಸಕ್ಕೆ ಮೊದಲ ದೇಣಿಗೆಯಾಗಿ 101 ರೂಪಾಯಿಗಳನ್ನು ನೀಡುವೆ. ಇಷ್ಟೇ ಅಲ್ಲ, ಮುನ್ಸಿಪಾಲಿಟಿನಲ್ಲಿ ನಿನ್ನ ಒಂದು ನೌಕರಿಯನ್ನು ಕೊಡಿಸುವೆ. ಸಾವಿತ್ರಿ ಸುಗುಣಾಬಾಯಿ ಕನ್ಯಾ ಶಾಲೆಯನ್ನು ನೋಡಿಕೊಳ್ಳಲಿ. ನಿನಗೆ ಬಿಡುವಾದಾಗ ನೀನು ಅವರಿಗೆ ಮಾರ್ಗದರ್ಶನ ಮಾಡು. ಶುಭಶ್ಚ ಶೀಘ್ರ. ಸಾವಿತ್ರಿ, ನೀನು ಕನ್ಯಾ ಶಾಲೆಯ ಶಿಕ್ಷಕ ಆಗಬೇಕು. ಶಿಕ್ಷಕ ಕೇಳಲು ಅಷ್ಟು ಚೆನ್ನಾಗಿಲ್ಲ. ನಾನು ಕನ್ಯಾ ಶಾಲೆಯಲ್ಲಿ ಕಲಿಸುವುದರಿಂದ ಶಿಕ್ಷಕಿ ಎಂದು ಮಾಡಿಕೊಳ್ಳುವೆ. ಒಳ್ಳೆಯ ಮಾತು ಸಾವಿತ್ರಿ. ಶಿಕ್ಷಕಿ ಶಿಕ್ಷಕಿ ಈ ಮಾತನ್ನು ಕೊಟ್ಟ ಮೊದಲಿಗಳು ನೀನು. ನಾವೀಗ ಹೆಣ್ಣು ಮಕ್ಕಳಿಗಾಗಿ ನೇಟಿವ್ ಫೀಮೇಲ್ ಸ್ಕೂಲ್ ಪುಣೆ, ಹುಡುಗರಿಗಾಗಿ ಸೊಸೈಟಿ ಫಾರ್ ಪ್ರೊಮೋಟಿಂಗ್ ಎಜುಕೇಶನ್ ಮಹಾಸ್ ಅಂಡ್ ಮಾಂಗ್ ಸಂಸ್ಥೆಗಳನ್ನು ರಿಜಿಸ್ಟರ್ ಮಾಡಿಸೋಣ.
ನಿನ್ನ ಆಲೋಚನೆ 100 ವರ್ಷಗಳ ಮುಂದಿದೆ. ನಿನ್ನಿಂದ ನನಗೆ ಸಹಾಯವಿದೆ. ನೀನು ನಿನ್ನ ಕಾರ್ಯವನ್ನು ಮುಂದುವರಿಸು. ಸಾವಿತ್ರಿ, ಏನಂದ್ರೆ ಒಂದು ವಿಷಯ ಹೇಳ್ತಾನೆ, ಅನ್ಯथा ಭಾವಿಸಬೇಡಿ. ಹೇಳು ಸಾವಿತ್ರಿ, ಸಂಕೋಚ ಬೇಕೆ? ನಮ್ಮ ಶಾಲೆಗೆ ಬರುವ ಬಡ ಮಕ್ಕಳಿಗೆ ಸರಿಯಾಗಿ ಊಟ ಇಲ್ಲ ಎಂಬುದು ನನ್ನ ಗಮನಕ್ಕೆ ಬಂದಿದೆ. ಅದಕ್ಕೆ ಒಂದು ಯೋಚನೆ ಮಾಡಿದ್ದೇನೆ. ಹೇಳು ಸಾವಿತ್ರಿ, ನಿನ್ನ ಯೋಜನೆ ಏನು ಅಂತ? ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಪ್ರತಿದಿನ ಊಟ ಕೊಡಲು ನಿರ್ಧರಿಸಿದ್ದೇನೆ. ಊಟ ಹಾಗೆಂದರೇನು? ಹುಡುಗಿಯರಿಗಾಗಿ ನಾನೇ ಊಟ ಕಟ್ಟಿಕೊಂಡು ಹೋಗುತ್ತೇನೆ. ಅವರಿಗೆ ಹೊಟ್ಟೆ ತುಂಬಿದ ಮೇಲೆ ನಾನು ಹೇಳಿಕೊಡುವ ಪಾಠ ಅವರಿಗೆ ಅರ್ಥವಾಗುತ್ತದೆ. ಅದು ತುಂಬಾ ಶ್ರಮದ ಕೆಲಸವಲ್ಲವೇ ಸಾವಿತ್ರಿ? ನಿನ್ನಿಂದ ಅದನ್ನು ನಿಭಾಯಿಸಲು ಸಾಧ್ಯವೇ? ನಾನು ಮುಂಜಾನೆ 4ಕ್ಕೆ ಎದ್ದು ನಮಗೆ ಬೇಕಾದ ರೊಟ್ಟಿಗಳ ಜೊತೆಗೂ ಮಕ್ಕಳಿಗಾಗಿ 10 ರೊಟ್ಟಿ ಬಡಿಯಿವೆ. ಶಾಲೆಯಲ್ಲಿ ದುಡಿದ ಜೊತೆಗೆ ಮನೆಯಲ್ಲಿ ದುಡಿಯುವ ನಿನ್ನ ಆರೋಗ್ಯದ ಬಗ್ಗೆ ನನಗೆ ಚಿಂತೆ. ಭಾರತೀಯ ಹೆಂಗಸರು ದುಡಿಮೆಗೆ ಎಂದೂ ಅಂಜಿದವರಲ್ಲ. ಅವರ ದುಡಿಮೆಯ ಶಕ್ತಿ ಕಂಡು ಹೆದರಿದವರು ಗಂಡಸರು. ಸಾವಿತ್ರಿ, ಅಂತೂ ಮಾತು ಕಲಿತೇನೆ. ನಿಮ್ಮಿಂದಲಲ್ಲವೇ ಈ ಮಾತುಗಳನ್ನೆಲ್ಲ ಕಲಿತಿದ್ದು? ವೈದಿಕ ಧರ್ಮಕ್ಕೆ ಸವಾಲಾಗಿರುವ ಈ ಕ್ಷುಲ್ಲಕ ಹೆಂಗಸನ್ನು ನಿಯಂತ್ರಿಸುವ ಗಂಡಸು ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಯಾರೂ ಇಲ್ಲವೇ? ನೀವೇ ಇದ್ದೀರಲ್ಲ ಸುಧಾಕರ್ ಕಾಕ, ಆ ರಾಕ್ಷಸಿಯನ್ನು ಬಂದೋಬಸ್ತ್ ಮಾಡಿ. ನನ್ನ ಕಳಕಳಿಯನ್ನು ಅರ್ಥ ಮಾಡಿಕೊಳ್ಳಿ. ನಾವು ನಮ್ಮಲ್ಲಿ ವ್ಯಂಗ್ಯ ಮಾಡಿಕೊಂಡಿದ್ದರೆ ಅಲ್ಲಿ ನಮ್ಮ ಸಮಾಜವನ್ನು ಹರಾಜು ಹಾಕುತ್ತಾಳೆ. ನೋಡಿ, ನಮ್ಮಲ್ಲಿರುವ ಕೆಲವು ಧರ್ಮಲಣ್ಣರು ಅವರ ಜೊತೆ ಸೇರಿಕೊಂಡಿದ್ದಾರೆ. ಆ ಬಗ್ಗೆ ಏನ್ ಮಾಡ್ತಾರೆ ಹೇಳಿ? ಹಿಂದೆ ನನ್ನ ಅನಿಮಗ ಕೀಳು ಜಾತಿಯ ಹುಡುಗಿ ಜೊತೆ ಓಡಿ ಹೋಗಿದ್ದ. ಆ ಬಗ್ಗೆ ಪಂಚಾಯಿತಿ ಗುಡಿಸಲು ಯತ್ನಿಸಿದಾಗ ಯಾರೂ ಸಾಥ್ ನೀಡಲಿಲ್ಲ. ನಿಮ್ಮ ಮಗಳ ಮೇಲೆ ನನಗೆ ತುಂಬಾ ಸಮಾಧಾನವಿದೆ. ಇದು ನಾವು ಕಚ್ಚಾಡೋ ಸಮಯವಲ್ಲ. ಬೈಠಾಣದ ಧರ್ಮಪೀಠದಿಂದ ಅನೇಕ ಸಲ ಎಚ್ಚರಿಕೆಗಳು ಬಂದಿವೆ. ನಾವು ಇದರ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾಗಿದೆ. ಕಾಕ, ಪುಣೆಯಲ್ಲಿ ಬ್ರಾಹ್ಮಣರು ಉಳಿದರೆ ಮಾತ್ರ ಇಡೀ ಭಾರತದಲ್ಲಿ ಉಳಿಯಲು ಸಾಧ್ಯ. ಹೌದೌದು, ಇದಕ್ಕೆ ಏನಾದರೂ ಮಾಡಲೇಬೇಕು. ಸಾವಿತ್ರಿಯನ್ನು ಹತ್ತಿಕ್ಕಲೇಬೇಕು. ನಡೆಯಿರಿ, ಹೋಗೋಣ. ನೋಡು, ಚಿನಾಲಿ ಎಲ್ಲ ಹೊರಟಿದ್ದಾಳೆ. ಅವಳನ್ನ ತಡಿಬೇಡು. ಎಣ್ಣೆನ ಭೇಟಿ ಆಗುವಂತ ಹೊರಟಿದ್ದಾಳೆ. ಅಯ್ಯೋ, ಮನೆಯಲ್ಲಿ ಗಂಡ ಅನ್ನೋ ಪ್ರಾಣಿ ಇದೆ ಅಂತಲ್ಲ ಪಾಪ. ಅವನ್ ಗತಿ ಏನೋ? ಏನಪ್ಪ ಅವ ಸಮಾಜೋದ್ಧಾರದ ಕೆಲಸದಲ್ಲಿ ತೊಡಗಿದಾನಪ್ಪ. ಇವನ್ ಸಂಭಾಳಿಸಕ್ಕೆ ಅವನಿಗೆ ಬೇಳೆ, ಅದಕ್ಕೆ ಬಹಿರಂಗವಾಗಿ ಏನೇನನ್ನು ಹುಡುಕುತ್ತಾ ಹೊರಟಿದ್ದಾಳೆ. ಏನ್ ಹೇಳ್ತಾ ಹೇಳ್ದಕ್ಕವಲ್ಲ. ಕೊಚ್ಚ ನಿನ್ನ ಹೆಸರು ಅವಳಿಗೆ. ಸಾವಿತ್ರಿ, ನಿನಗೆ ತುಂಬಾ ತೊಂದರೆ ಆಗುತ್ತಿದೆಯಲ್ಲವೇ? ನಾಳೆ ಶಾಲೆಗೆ ಹೋಗುವಾಗ ನಾನು ನಿನ್ನೊಡನೆ ಬರುತ್ತೇನೆ. ಅಗತ್ಯವಿಲ್ಲ ರೀ. ಇಂತಹ ಘಟನೆಗಳನ್ನು ಎದುರಿಸಲು ನಾವು ಕಲಿಯಬೇಕು. ನಾವು ಅವರಿಗೆ ಹೆದರಿದರೆ ಅದು ಅವರ ವಿಜಯವಾಗುತ್ತದೆ. ಅವರ ಗೆಲುವಿಗೆ ನಾವು ಎಂದೂ ಸಹಕರಿಸಬಾರದು. ಇದು ನೋಡಿ, ನನ್ನ ಕೈ ಚೀಲದಲ್ಲಿ 2 ಸೀರೆಗಳನ್ನು ತೆಗೆದುಕೊಂಡು ಹೊರಟಿದ್ದೇನೆ. ನಾವು ನಮ್ಮ ಮೇಲಿನ ರಾಡಿಯನ್ನೆಲ್ಲ ಶುದ್ಧ ಮಾಡಿಕೊಳ್ಳಬೇಕಾಗಿರುವುದು. ಬದಲಿಗೆ ಅವರೊಳಗೆ ತುಂಬಿರುವ ಕೊಳಕನ್ನು ತೊಳೆಯುವ ಕೆಲಸವಾಗಬೇಕಾಗಿದೆ. ಮೈಗೆ ಮೆತ್ತಿಕೊಂಡ ಕೊಳೆಯ ತೊಳೆದರೆ ಮನಸ್ಸಿನ ಕೊಳೆ ತಿಳಿಯ
ಭಾವನ ಸಲಿಲಾದಾರಿಯ ಧರಣಿ ತೂಕದ ಮಹಾತಾಯಿ ಸಾವಿತ್ರಿ. ನೀನು ನಿಜವಾಗಿ ಸತ್ಯವಾನನ ಸಾವಿತ್ರಿಯ ಕಡೆ. ಅಯ್ಯೋ, ಅಷ್ಟು ದೊಡ್ಡ ಮಾತುಗಳೇಕೆ? ನಾನು ಜ್ಯೋತಿಬಾನ ಸಾವಿತ್ರಿಯಾಗೇ ಇರುತ್ತೇನೆ. ಮಾಡಲೇಬೇಕು, ಇಲ್ಲ ಅಂದ್ರೆ ಅದು ಯಾರೋ ಬರ್ತಾವ್ರಲ್ರು. ಹುಡುಗಿನ ಜೊತೆಲಿ ಕರ್ಕೊಂಡು ಹೊರಟಿದ್ದಾಳೆ ಸಾವಿತ್ರಿ. ಒಂದ್ರ ಜೊತೆ ಇನ್ನೊಂದು. ಅವಳು ಉಸ್ಮಾನನ್ ತಂಗಿ ಅಲ್ವೇನಾ? ಹೌದಪ್ಪ, ಅದೇ ನಮ್ಮ ಕಾಟ ಒಬ್ಬಳೇ ತಡೆಯಕ್ಕಾಗುದೇ, ಜೊತೆಗೆ ಒಬ್ಬಳನ್ನ ಕರೆ ತಂದವಳೆ. ಇವ್ರನ್ನ ಸುಮ್ಮನೆ ಬಿಡ್ತೇವೆ? ಏ ಏ ಏ ಫಾತಿಮಾ, ಮನೇಲಿ ಕೆಲಸ ಇಲ್ವೇನೆ? ಇವ್ರ ಜೊತೆ ಯಾಕೆ ಬಂದೆ? ನಿನಗೂ ಗ್ರಹಚಾರ ಕೆಟ್ಟಿದ್ ಬಿಡು, ನಿನ್ನಣೆ ಬರಹ. ಭಯ್ಯ, ಹಾಗೆಲ್ಲ ಮಾತಾಡ್ಬೇಡಿ. ಸಾವಿತ್ರಿ ದೀದಿ ನಂಗೆ 4 ಅಕ್ಷರ ಕಲಿಸ್ತವ್ರು. ಅವ್ರಿಗೆ ಸಹಾಯ ಮಾಡೋದಕ್ಕೆ ಅಂತ ಭಯ್ಯ ಕಳ್ಸಿದ್ರೆ ನೀವ್ಗಳು ನೋಡಿದ್ರೆ ಹೇಗೇಗೋ ಮಾತಾಡ್ತಿದ್ದೀರಲ್ಲ. ಅಗೋಳ ಇವಳು ಮಾತಾಡ್ತವಳೆ, ಕಾಂಟ್ಯಾಕ್ಟ್ ತಪ್ಪು ಬಂತೆ. ಈ ತನಕ ನಮ್ಮ ಮಾತನ್ನು ಕಸಿದುಕೊಂಡವರು ನೀವೇ ತಾನೆ. ಈಗ ಕಂಪನಿ ಸರ್ಕಾರ ನಮಗೆ ಮಾತನಾಡಲು ಅವಕಾಶ ಕೊಟ್ಟಿದೆ. ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಇರೋದಕ್ಕೆ ಬಿಟ್ಬಿಡಿ. ಏ, ಹೀಗೆ ಬಿಟ್ರೆ ಇವಳು ಅವಳಿಗಿಂತ ಹೆಚ್ಚೆ ಮಾತಾಡ್ತಾಳ್ ಕಂಡ್ರು. ಹೌದು. ಅಲ್ಲಿರೋ ಗಲೀಜೆಲ್ಲ ಆ ಸಾವಿತ್ರಿ ಮೇಲೆ ಬಿಸಾಡ್ರು. ಈ ಸಾಬ್ರ ಹುಡುಗಿನ ನಾನು ವಿಚಾರಿಸ್ಕೊಳ್ತೇನೆ. ನಾನು ಸುಮ್ಮನಿರುವ ತನಕ ಸುಮ್ಮನಿದ್ದೆ. ನನ್ನ ಸಹನೆ ಮೀರಿದೆ. ನಾಳೆ ಏನಾದ್ರೂ ಕಳ್ಳ ದೋಸೆಗಳು ಪಡೆದಿರೋ ಹುಡುಗನಿಂದ ನಿಮ್ಮನ್ನು ಕತ್ತರಿಸಿ ಹಾಕುತ್ತೇನೆ. ನನ್ನನ್ನು ಏನಂದುಕೊಂಡಿದ್ದೀರಿ? ನಾನು ಜ್ಯೋತಿವನ ಹೆಂಡತಿ. ನನ್ನ ತೊಟ್ಟೆಗೆ ಏನಾದ್ರೂ ಬಂದ್ರೆ ನಿಮ್ಮ ಹುತ್ತಡಿಸುತ್ತೇನೆ. ಏನಾಯ್ತು ಸಾವಿತ್ರಿ? ಅವರು ಬ್ರಾಹ್ಮಣರಲ್ಲ, ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರುವ ಪಿಶಾಚಗಳು. ಅವರನ್ನು ಕೊಂದರೂ ಯಾವ ಪಾಪವೂ ಬರುವುದಿಲ್ಲ. ಹೇಳಪ್ಪ. ಸಾವಿತ್ರಿ ಕಿಡಿಗೇಡಿಗಳ ಮೇಲೆ ಹರಿಹಾಯ್ದು ಏಟು ಕೊಟ್ಟಳೆಂಬ ವಿಚಾರ ಲಂಡನ್ ವರೆಗೂ ಪಸರಿಸಿತು. ಪೆಟ್ಟು ತಿಂದವರು ಅವಮಾನದಿಂದ ಊರನ್ನೇ ಬಿಟ್ಟು ಹೋದ್ರು. ಅಯ್ಯೋ, ನಮ್ಮ ಕತೆ ಸಾಕಪ್ಪ. ತಾಯಿ ಸಾವಿತ್ರಿ ಬಾಯಿ ಅನುಭವಿಸಿದ ತನ್ನ ಕಥೆಯನ್ನು ತಾನೇ ಹೇಳಿಕೊಳ್ಳಿ. ನಾವು ಕಣ್ಣಾಗುವ ಕಿವಿ ಆಗುವ. ಹಂಗಂತೀಯ? ಹಾ, ಆದರೂ ಬಿಡೆಯವರ ವಿಚಾರದಲ್ಲಿ ಬ್ರಾಹ್ಮಣರ ಸಮಾಜದ ಧರ್ಮ ಮಾತಂದ್ರೆ ಕೊಟ್ಟ ಕಿರುಕುಳ ನಿವಾರಿಸಲೇಬೇಕು. ಸರಿ ಹೇಳಿ. ನಾವೆಲ್ಲ ತಪ್ಪು ತಿಳಿದಿದ್ದೇವೆ. ಬ್ರಾಹ್ಮಣರೆಲ್ಲ ಕೆಟ್ಟವರು ಅಂತ. ಆದರೆ ಸಾವಿತ್ರಿ ಮತ್ತು ಸುಗುಣಾಬಾಯರಿಗೆ, ಜ್ಯೋತಿಬಾ ಅವರಿಗೆ ನೆರವಾದವರಲ್ಲಿ ಅನೇಕ ಬ್ರಾಹ್ಮಣರಲ್ಲವೇ ಗೆಳೆಯ? ಹೌದು ಗೆಳೆಯ. ಜ್ಯೋತಿಬಾನ ಇನ್ನೊಬ್ಬ ಗೆಳೆಯ ವಿಷ್ಣು ಪಂತ, ಅವನು ಕೂಡ ಶಿಕ್ಷಕನಾಗಿ ಸೇರಿಕೊಂಡ. ವಾಳ್ವೇಕರ್, ಗಾವಂದೆ ಇನ್ನೂ ಮುಂತಾದವರು ಅವರ ಬೆಂಬಲಕ್ಕಿದ್ದರು. ಅಯ್ಯೋ, ಕತೆ ಹೇಳಿದ್ರೆ ಬೇಕಾದಷ್ಟು ಹೇಳ್ಬೋದಲ್ಲ. ಒಂದೇ ದಿನದಲ್ಲಿ ಕತೆ ಮುಗಿಯೋದಲ್ಲ. ಸಾವಿರಾರು ವರ್ಷಗಳ ಸೆರೆವಾಸ, 1 ಶತಮಾನದಲ್ಲಿ ವಿಮೋಚನೆ ಸಾಧ್ಯವೇ? ತಾಯಿ ಸಾವಿತ್ರಿ ಬಾಯಿ ಜ್ಯೋತಿಬಾ ಹಚ್ಚಿದ ಕಿಡಿ ಹೇಗೆಲ್ಲ ವ್ಯಾಪಿಸಿತು ಅಂತ ನೋಡೋಣ ನಡೆ. ಹಾ, ಬಿಸಿ ಬಿಸಿ ಸುದ್ದಿ, 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 ಬಿಸಿ ಬಿಸಿ ಸುದ್ದಿ. ಕಲಿಯಬೇಕಾ? ಬಂದಿದೆ ನೋಡಿ ಅವಕಾಶ. ಶಾಲೆ ಕಲಿಯಿರಿ, ಕಿತ್ತು ಬಿಸಾಡಿ ಜಾತಿ ಭೇದಗಳ ಬೇಡಿಗಳನ್ನು. ಕಲಿಯಬೇಕಾ? ಬಂದಿದೆ ನೋಡಿ ಅವಕಾಶ. ಶಾಲೆ ಕಲಿಯಿರಿ, ಕಿತ್ತು ಬಿಸಾಡಿ ಜಾತಿ ಭೇದ
ಶಾಲೆಗಳನ್ನು ತೆರೆದವು. ಎಲ್ಲ ಕನ್ಯಾ ಶಾಲೆಗಳ ವಿದ್ಯಾರ್ಥಿನಿಯರು ಉತ್ತಮ ರೀತಿಯಲ್ಲಿ ಉತ್ತೀರ್ಣರಾಗಿದ್ದರು. ಉತ್ತೀರ್ಣರಾಗಿದ್ದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡುವ ಸಮಾರಂಭವನ್ನು ವಿಶ್ರಮಬಾಗ್ ವಾಡೆಯಲ್ಲಿ ಏರ್ಪಡಾಯಿತು. ಕೊನೆಯ ಇತಿಹಾಸದಲ್ಲೇ ಇಷ್ಟೊಂದು ಜನ ಸೇರಿರಲಿಲ್ಲ ಎಂಬುದು ಎಲ್ಲರ ಅಂಬೋಣ. ಪುಣೆಯ ಕಲೆಕ್ಟರ್ ಹೆಂಡತಿ ಮಿಸೆಸ್ ಜೋನ್ಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತಸದಿಂದ ಪಾಸಾದ ಎಲ್ಲಾ ಹೆಣ್ಣುಮಕ್ಕಳಿಗೂ ಸೀರೆ ವಿತರಿಸಿದರು. ಸಮಾರಂಭ ಮುಗಿದು 4 ದಿನಗಳ ನಂತರ ಲಂಡನ್ ಟೈಮ್ಸ್ ಪತ್ರಿಕೆಯಲ್ಲಿ ಸಮಾರಂಭದ ವರದಿ ಪ್ರಕಟವಾಯಿತು. ಅನವಶ್ಯಕವಾಗಿ ನಿರ್ಬಂಧಿಸಲ್ಪಟ್ಟಿದ್ದ ಹುಸಿ ಧರ್ಮದ ಎಲ್ಲಾ ಕಟ್ಟಳೆಗಳನ್ನು ಮೀರಿ ಸಾವಿತ್ರಿಬಾಯಿ ಜ್ಯೋತಿಬಾರಾವ್ ಎಂಬ ಪುಣೆಯ ಹೆಣ್ಣು ಮಗಳು ಶೂದ್ರ ಅಸ್ಪೃಶ್ಯರಿಗಾಗಿ ಬಾಲಿಕಾ ಶಾಲೆಗಳನ್ನು ತೆರೆದು ಮಹತ್ತರ ಕೆಲಸ ಮಾಡಿದ್ದಾಳೆ. ಸಾವಿತ್ರಿಬಾಯಿ ಹಿಂದೂಸ್ತಾನದ ವಿದ್ಯಾಕ್ಷೇತ್ರದ ಆಶಾಕಿರಣವಾಗಿದ್ದಾಳೆ. ಇದು ನಂಬಲ ಸಾಧ್ಯವಾದ ಸಂಗತಿಯಾದರೂ ಸಾಧಿಸಿ ತೋರಿಸಿದ್ದಾಳೆ. ನಾವು ಈ ಹೆಣ್ಣು ಮಗಳನ್ನು ಅಭಿನಂದಿಸುತ್ತೇವೆ. ಹೀಗೆ ಜನ ನನ್ನನ್ನು ಸರಸ್ವತಿಯ ಸ್ವರೂಪ ಎಂದರು. ವಿನಯದಿಂದ ನಾನು ಅದನ್ನು ನಿರಾಕರಿಸಿ, ನನ್ನನ್ನು ಮೂರ್ತಿ ಮಾಡಿ ಪೂಜಿಸಬೇಡಿ, ನಾನು ಸರಸ್ವತಿಯಾಗಲೊಲ್ಲೆ ಎಂದು ಸ್ಪಷ್ಟವಾಗಿ ಹೇಳಿದೆ. ಒಲ್ಲೆ ಒಲ್ಲೆ ಆಗಲೊಲ್ಲೆ ಒಲ್ಲೆ ಒಲ್ಲೆ ನಾಗಲೊಲ್ಲೆ ಸರಸ್ವತಿಯಾಗಲೊಲ್ಲೆ ನಾನು ಸರಸ್ವತಿಯಾಗಲೊಲ್ಲೆ ನಾನು ಸರಸ್ವತಿಯಾಗಲೊಲ್ಲೆ ಒಲ್ಲೆ ಒಲ್ಲೆ ಆಗಲೊಲ್ಲೆ ಒಲ್ಲೆ ಒಲ್ಲೆ ನಾಗಲೊಲ್ಲೆ ಸರಸ್ವತಿಯಾಗಲೊಲ್ಲೆ ನಾನು ಸರಸ್ವತಿಯಾಗಲೊಲ್ಲೆ. ಜ್ಯೋತಿಬಾನ ಬಗ್ಗೆ ಬರೆಯಬೇಕಲ್ಲದೆ ಅವ ನನಗೆ ನಿಜ ಜ್ಯೋತಿ. ಎಷ್ಟು ಮಂದಿ ಹೆಣ್ಣು ಮಕ್ಕಳಿಗೆ ಜ್ಯೋತಿ ಅಂತ ಪತಿ ಸಿಗುತ್ತಾನೆ. ನನ್ನ ಸಂಕಲ್ಪ ಶಕ್ತಿಗೆ, ನನ್ನ ತೇಜೋಭಿವೃದ್ಧಿಗೆ, ನನ್ನ ಶ್ರೇಯಸ್ಸಿಗೆ ಜ್ಯೋತಿಬಾ ಕಾರಣ. ಅವಿಶ್ರಾಂತ ಅಡ್ಡಾಟ, ಅನಿಯಮಿತತನ, ಒತ್ತಡದ ಜೀವನದಿಂದಾಗಿ ಅವನ ಆರೋಗ್ಯ ಕೆಡಲಾರಂಭಿಸಿತು. ಅವನಿಗೆ 60 ತುಂಬಿದಾಗ ಅವನ ಗೆಳೆಯರು, ಅಭಿಮಾನಿ ಬಳಗ ಸತ್ಕರಿಸಲು ದೊಡ್ಡ ಸಭೆಯೊಂದನ್ನು ಏರ್ಪಡಿಸಿದರು. ಇಬ್ಬರನ್ನು ಕುಳ್ಳಿರಿಸಿಯೇ ಸನ್ಮಾನಿಸಿದರು. ಅದಾಗಲೇ ಸಾರ್ವಜನಿಕ ಸತ್ಯಧರ್ಮ ಎಂಬ ಪುಸ್ತಕ ಬರೆದಿದ್ದ. ದಿನದಿಂದ ದಿನಕ್ಕೆ ಅವನ ಆರೋಗ್ಯ ಕೆಡುತ್ತಿದ್ದು, ಒಂದು ದಿನ ಅವನ ಬಲಪಾರ್ಶ್ವಕ್ಕೆ ಲಘು ಹೊಡೆಯಿತು. ನಾನಾಗ ಅವನ ಬಲಗೈಯ ಮತ್ತೊಮ್ಮೆ ಹೊಡೆದ ಲಕ್ವ ಜ್ಯೋತಿಬಾನನ್ನು ಮತ್ತಷ್ಟು ನಿತ್ಯನನ್ನಾಗಿಸಿತು. ಮಗ ಯೇಶುವಂತ ಮತ್ತು ನನ್ನನ್ನು ಬಿಟ್ಟು ಹೊರಟೇ ಹೋದರು. ಜ್ಯೋತಿಬಾನ ಪ್ರಿಯ ಕಾಂತೆ ಸಾವಿತ್ರಿ ನಾಮಾಂಕಿತ ಜ್ಯೋತಿಬಾನ ಪ್ರಿಯ ಕಾಂತೆ ಸಾವಿತ್ರಿ ನಾಮಾಂಕಿತ ಒಲ್ಲೆ ಒಲ್ಲೆ ಆಗಲೊಲ್ಲೆ ಒಲ್ಲೆ ಒಲ್ಲೆ ನಾಗಲೊಲ್ಲೆ ಸರಸ್ವತಿಯಾಗಲೊಲ್ಲೆ ನಾನು ಸರಸ್ವತಿಯಾಗಲೊಲ್ಲೆ ಜ್ಯೋತಿಬಾನ ಪುರೋಹಿತಶಾಹಿ ಮತ್ತು ಗುಲಾಮಗಿರಿ ಪುಸ್ತಕದ ಕೆಲಸ ಪೂರ್ಣಗೊಂಡಿರಲಿಲ್ಲ. ಸಂಪೂರ್ಣ ಮಾಹಿತಿ
ಸಮಾನತೆ 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 ಮಾನವತೆಗೆ ಮಾದರಿ ಸಮಾನತೆ ಮಾನವತೆಗೆ ಮಾದರಿ ಸಮಾನತೆ ಮೊದಲ ಯತ್ನದಲ್ಲಿ ದೊರೆತ ಮಾನ್ಯತೆ ದೊರೆಯಿಸಿ ಜ್ಯೋತಿ ಬಾಗೆ ಧನ್ಯತೆ ಮೊದಲ ಯತ್ನದಲ್ಲಿ ದೊರೆತ ಮಾನ್ಯತೆ ದೊರೆಯಿಸಿ ಜ್ಯೋತಿ ಬಾಗೆ ಧನ್ಯತೆ ಸಾವಿತ್ರಿಯ ಬಾಳಿಗಿದು ದಿವ್ಯ ಘನತೆ ಸಾವಿತ್ರಿಯ ಬಾಳಿಗಿದು ದಿವ್ಯ ಘನತೆ ಸತಿಪತಿಗಳ ಬಾಳಿನಲ್ಲಿ ಹೊಸ ತಿರುವು ಸತಿಪತಿಗಳ ಬಾಳಿನಲ್ಲಿ ಹೊಸ ತಿರುವು ಪತಿಯೇ ತಾನಾಗನು ಸತಿಗೆ ಗುರುವು ಅರಿತಳ ತಾಯಿ ಅಕ್ಷರದ ಸತ್ವವು ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು ಬೀಜಾಕ್ಷರ ಮೆಲ್ಲನೆ ಎದೆಗೆ ಬಿದ್ದವು ಸಮಾನತೆ 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 ಮಾನವತೆಗೆ ಮಾದರಿ ಸಮಾನತೆ ಮಾನವತೆಗೆ ಮಾದರಿ ಸಮಾನತೆ 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 ಈ ನಾಟಕದ ನಿರ್ದೇಶಕರು ನವೀನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಮಂಜು ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನನ್ನ ಹೆಸರು ವಿಜಯ್ ಕುಮಾರ್, ಬಳ್ಳಾರಿ ಜಿಲ್ಲೆ ಸಿರಿಗೆರೆ. ಆಸಿಫ್ ಬೆಳಗಾವಿ ಜಿಲ್ಲೆ ರಾಮದುರ್ಗ. ಸುಮಿತ್ರಾ ರಾಯಚೂರು ಡಿಸ್ಟ್ರಿಕ್ಟ್ ಮಾನ್ವಿ. ಭೀಮೇಶ್ ಬಳ್ಳಾರಿ. ಕಾವ್ಯ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ. ರಮೇಶ್ ವಿಜಯನಗರ ಜಿಲ್ಲೆ ಅಗಡಿ ಬೊಮ್ಮನಹಳ್ಳಿ. ಅರವಿಂದ್ ಸಿಂಗ್ ಶಿವಮೊಗ್ಗ. ಆರೇಶ್ ಕುಮಾರ್ ಬಳ್ಳಾರಿ ಜಿಲ್ಲೆ ಸಿರಿಗೆರೆ. ಮಂಜು ಸಿರಿಗೇರಿ ಬಳ್ಳಾರಿ. ಅಮರ್ ಸಿರಿಗೇರಿ ಬಳ್ಳಾರಿ. ಈ ನಾಟಕವನ್ನು ನಿರ್ದೇಶನ ಮಾಡಿದವರು ನವೀನ್ ಭೂಮಿ. ಇವರು ಕೂಡ ನೀನಾಸಂ ಪದವೀಧರರು ಮತ್ತು ಮೂಲತಃ ತಿಪ್ಟೂರಿನವರು. ಭೂಮಿ ಥಿಯೇಟ್ರಿಂದ ಕೆಲಸ ಮಾಡ್ತಾ ಬಂದವರು. ಆಮೇಲೆ ನೀನಾಸಂ ತಿರುಗಾಟದ ನಂತರ ಬೇರೆ ಬೇರೆ ಕಡೆಗೆಲ್ಲ ಸುಮಾರು ನಾಟಕಗಳನ್ನು ನಿರ್ದೇಶನ ಮಾಡಿ ನಮ್ಮ ಸಿರಿಗೇರಿಯ ಧಾತ್ರಿ ತಂಡಕ್ಕೆ ಈ ನಾಟಕವನ್ನು ಈ ಸಾರಿ ತಿರುಗಾಟಕ್ಕೆ ನಿರ್ದೇಶನ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು ಅವರಿಗೆ. ಪ್ರಸ್ತುತ ಇವರು ಮೈಸೂರು ರಂಗಾಯಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ತಾಂತ್ರಿಕ ವರ್ಗದಲ್ಲಿ. ಇಷ್ಟೇ ಪ್ರೇಕ್ಷಕರಾದರೂ ಕೂಡ ನಿಮ್ಮ ಚಪ್ಪಾಳೆ, ನಿಮ್ಮ ಪ್ರೋತ್ಸಾಹವೇ ಇವತ್ತು ನಮಗೆ ದೊಡ್ಡ ಶಕ್ತಿ. ನಿಜವಾಗ್ಲೂ ಹಣಕ್ಕೆ ಇನ್ಯಾವುದಕ್ಕೂ ಬೆಲೆ ಕಟ್ಟಲಾಗದಂಥ ಶಕ್ತಿ. ನಿಮ್ಮ ಚಪ್ಪಾಳೆನೇ ಇವರಿಗೆ ತುಂಬ ದೊಡ್ಡ ಎನರ್ಜಿ ಸಿಕ್ಕಿದ್ದು. ಮತ್ತು ನಾಳೆ ಕೂಡ ಇದೇ ತಂಡ, ಇದೇ ಕಲಾವಿದರು ಶರಣ ಸಾಹಿತ್ಯದ ನಾಟಕ ಮೋಳಿಗೆ ಮಾರಯ್ಯ ಅನ್ನುವಂಥ ನಾಟಕ ಮಾಡ್ತಾ ಇದ್ದಾರೆ. ಮತ್ತು ನಾಡಿದ್ದು ಶ್ರೀಕೃಷ್ಣ ಸಂಧಾನ ಇದೆ. ನಮ್ಮ ಹಿರಿಯರು ಮೊದಲೇ ಹೇಳಿದಾಗೆ ನ್ಯೂ ಇಯರ್ನ ಡೇಟ್ ಬಂದಿರೋದ್ರಿಂದ ಈ ಥರ ಸಂಖ್ಯೆ ಪ್ರೇಕ್ಷಕರಿದ್ದಾರೆ. ಮತ್ತು ನಾಳೆಯಿಂದ ಇನ್ನು ಹೆಚ್ಚಿನ ಪ್ರೇಕ್ಷಕರಿಗೆ ಹೇಳಿ ಕರ್ಕೊಂಬನ್ನಿ ಅಂತ ಹೇಳ್ತಾ ಸರ್. ಸಹೃದಯರೇ, ದೂರದ ಬಳ್ಳಾರಿಂದ ಒಂದು ಕಾಲ ನಮಗೆಲ್ಲ ಎದುರಿಸೋರು, ಏನಾದ್ರು ಆದರೆ ನೀವು ಬಳ್ಳಾರಿ ಕಳಿಸ್ಬಿಡ್ತೀವಿ ಅನ್ನೋ ಥರದಲ್ಲಿ ಒಂದು ಗತಿ ಇತ್ತು. ಆದರೆ ಅಲ್ಲಿಂದ ಮೈಸೂರಿಗೆ ಬಂದು ಚಂದದ ಅಕ್ಷರವನ್ನು ನೆನೆಸಿ ಅವರ ಯಾನವನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಳೆ ಅವರಿಗೆ ಬರಲಿ ಅಂತ. ಹಾಗೂ ಈ ನಾಟಕವನ್ನು ನಿರ್ದೇಶನ ಮಾಡಿದಂಥ ಯುವ ರಂಗ ನಿರ್ದೇಶಕರಿಗೆ ನಮ್ಮ ಜಾನಪದ ವಿದ್ವಾಂಸರಾದ ಕಾಳೇಗೌಡ ನಾಗರವರು ಗಿಡವನ್ನು ನೀಡೋದ್ರ ಮೂಲಕ ಗೌರವಿಸಬೇಕಂತ